ಕ್ರೈಸ್ತರು ಅಂದರೆ ಇಷ್ಟೇ ಇರಬೇಕು. ಓನ್ಲಿ ಒನ್ ಹೋಪ್ ವಿ ಹ್ಯಾವ್ ದ್ಯಾಟ್ ಜೀಸಸ್ ವಿಲ್ ರಿಟರ್ನ್ ಸೂನ್. ನಾವು ಈ ನಿರೀಕ್ಷೆಯಲ್ಲಿ ಬದುಕಬೇಕು, ಆಗ ನೆಮ್ಮದಿ ಇರುತ್ತೆ. ಇದಿಲ್ಲ ಇಲ್ಲಿ, ಈ ಹೋಪ್ ಇಲ್ಲ. ಟುಡೇಸ್ ಜನರೇಷನ್, ಕ್ರಿಶ್ಚಿಯನ್ ಜನರೇಷನ್ ಈಸ್ ಹೋಪ್ಲೆಸ್ ಜನರೇಷನ್. ಹೋಪ್ ಇಲ್ಲ, ನಿರೀಕ್ಷೆ ಇಲ್ಲ. ನಮಗಿರಬೇಕಾದ ನಿರೀಕ್ಷೆ ಏನು ಗೊತ್ತಾ? ಜೀಸಸ್ ವಿಲ್ ಕಮ್ ನಾವ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಗುಡ್. ನಮ್ಮೆಲ್ಲರ ಮನಸ್ಸಲ್ಲೂ ತುಂಬ ಪ್ರಶ್ನೆಗಳಿರ್ಬೋದಲ್ವಾ? ಪ್ರಶ್ನೆ ಇಲ್ಲದೆ ಇರೋರು ಒಬ್ಬರೇ. ಯಾರು ಅಂದರೆ ಡೆಡ್ ಬಾಡಿ, ಸತ್ತು ಹೋಗಿರುವ ಹೆಣಕ್ಕೆ ಏನು ಕೂಡ ಜೀವನದಲ್ಲಿ ಪ್ರಶ್ನೆನೇ ಇರೋದಿಲ್ಲ. ಸೊ ಜೀವ ಇರುವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಏನಾದರೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಮೈಂಡಲ್ಲಿ. ತುಂಬ ಒಳ್ಳೆಯವರಿಗೂ ಪ್ರಶ್ನೆ ಇರುತ್ತೆ, ತುಂಬ ಕೆಟ್ಟವರಿಗೂ ಪ್ರಶ್ನೆ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿನೂ ಪ್ರಶ್ನೆಗಳು ಇರುತ್ತೆ, ಬರ್ತಾ ಇರುತ್ತೆ. ಕೆಲವೊಂದಕ್ಕೆ ಉತ್ತರ ಸಿಗುತ್ತೆ, ಕೆಲವೊಂದಕ್ಕೆ ಉತ್ತರ ಹುಡುಕ್ತೀವಿ, ಹುಡುಕಿ ಹುಡುಕಿ ಸತ್ತೋಗ್ಬಿಡ್ತೀವಿ. ಕೆಲವೊಂದಕ್ಕೆ ಉತ್ತರ ಸಿಗೋದು ಇಲ್ಲ, ಉತ್ತರ ಸಿಗದೇನೆ ಸತ್ತೋಗ್ತೀವಿ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಜವಾಗಲೂ ನಮ್ಮ ಜೀವನದ ಪ್ರಶ್ನೆಗೆ ಉತ್ತರ ಇದೆಯಾ? ಇವತ್ತು ನಾವು ಎಷ್ಟೋ ಪ್ರಶ್ನೆಗಳನ್ನ ಕೇಳ್ತೀವಲ್ವಾ? ಒಬ್ಬೊಬ್ಬರ ಪ್ರಶ್ನೆ ಒಂದೊಂದಿರುತ್ತೆ, ಅವರವರ ಸಮಸ್ಯೆಗೆ ತಕ್ಕ ಹಾಗೆ ಪ್ರಶ್ನೆ ಇರುತ್ತೆ. ಈಗ ಗಂಡ ಕುಡಿತಾ ಇದ್ದರೆ ನನ್ನ ಗಂಡ ಯಾಕೆ ಇಷ್ಟೊಂದು ಕುಡಿತಾನೆ ಅನ್ನೋ ಪ್ರಶ್ನೆ ಹೆಂಡತಿಗಿರುತ್ತೆ. ಹೆಂಡತಿ ಏನಾದರೂ ದಾರಿ ತಪ್ಪಿ ಹೋಗಿದ್ರೆ ಗಂಡನ ಪ್ರಶ್ನೆ, ನನ್ನ ಹೆಂಡತಿಗೆ ಯಾಕೆ ಈ ಕಾಯಿಲೆ ಬಂದಿದೆ ಅಂತ ಗಂಡ ಪ್ರಶ್ನೆ ಕೇಳ್ತಾನೆ. ಮಕ್ಕಳು ಪ್ರಶ್ನೆ ಕೇಳ್ತಾರೆ, ನಮ್ಮ ಅಪ್ಪ ಅಮ್ಮ ಯಾಕೆ ಈ ಥರ ಇದ್ದಾರೆ ಅಂತ. ಸ್ಟೂಡೆಂಟ್ ಕೇಳ್ತಾನೆ, ಯಾಕೆ ಟೀಚರ್ ಈ ಥರ ಇದ್ದಾರೆ ಅಂತ. ಟೀಚರ್ ಕೇಳ್ತಾರೆ, ಯಾಕೆ ಈ ಸ್ಟೂಡೆಂಟ್ಸ್ ಈ ಥರ ಇದ್ದಾರೆ ಅಂತ. ಸೊ ಕೆಲವೊಮ್ಮೆ ನಾವು ಬುದ್ಧಿವಂತರು ಕೇಳ್ತೀವಿ, ದೇವರು ಯಾಕೆ ಹೀಗೆಲ್ಲ ಮಾಡಿಬಿಟ್ರು ಅಂತ. ಸೊ ಪ್ರಶ್ನೆ ಇಲ್ಲದೆ ಇರುವ ಮನುಷ್ಯ ಯಾರೂ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ. ನೋಡಿ, ಚಿಕ್ಕ ಮಕ್ಕಳು ತುಂಬ ಪ್ರಶ್ನೆ ಕೇಳ್ತಾರೆ, ಅವರಿಗೂ ಪ್ರಶ್ನೆಗಳಿದೆ. ಅವ್ರಿಗೆ ಸ್ವಲ್ಪ ಬುದ್ಧಿ ಬಂದು ಮೆಚುರಿಟಿ ಎಲ್ಲ ಆದಮೇಲೆ ಈ ಪ್ರಶ್ನೆ ಕೇಳೋದು ಕಡಿಮೆ ಮಾಡ್ತಾರೆ. ಯಾಕೆ ಅಂದರೆ ಅವರ ಪ್ರಶ್ನೆಗೆ ಸ್ಯಾಟಿಸ್ಫೈ ಆಗುವಂಥ ಉತ್ತರ ಯಾರು ಕೊಟ್ಟಿರೋದಿಲ್ಲ. ಕೆಲವು ಟೈಮ್ ಪೇರೆಂಟ್ಸ್ ಹೇಳ್ತಾರೆ, ಇವ್ರು ಕೇಳೋ ಪ್ರಶ್ನೆಗೆ ಉತ್ತರನೇ ಕೊಡೋಕ್ಕಾಗೋದಿಲ್ಲ ಅಂತ ಪ್ರಶ್ನೆ ಕೇಳ್ತಾರೆ ಅಂತ. ಬಾಯಿ ಬಿಟ್ಟು ಕೇಳೋದನ್ನು ನಿಲ್ಲಿಸ್ತಾರೆ, ಪ್ರಶ್ನೆಗಳೆಲ್ಲ ಮೈಂಡ್ ಒಳಗಡೆನೇ ಇರುತ್ತೆ. ದೊಡ್ಡವರಾದ್ಮೇಲೆ ನಮ್ಮ ಪ್ರಶ್ನೆಗಳೆಲ್ಲ ಎಲ್ಲಿರುತ್ತೆ? ನಮ್ಮ ತಲೆ ಒಳಗಡೆ ಓಡ್ತಾ ಇರುತ್ತೆ. ಕ್ವಶನ್ ಆಗ್ತಾ ಇರ್ತೀವಿ, ಎಲ್ಲ ಮನುಷ್ಯರು ಕೂಡ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲ ಪ್ರಶ್ನೆಗೂ ಉತ್ತರ ಇದೆಯಾ ಕೇಳಿದರೆ ಉತ್ತರ ಇದೆ. ಉತ್ತರ ತುಂಬ ಸಿಂಪಲ್ ಉತ್ತರ. ಬಟ್ ಆ ಸಿಂಪಲ್ ಉತ್ತರವನ್ನು ಅಕ್ಸೆಪ್ಟ್ ಮಾಡಬೇಕಾದ್ರೆ ತುಂಬ ಕಷ್ಟ. ಸಿಂಪಲ್ ಉತ್ತರ, ಡೂ ವಿ ಹ್ಯಾವ್ ದ ಆನ್ಸರ್ ಫಾರ್ ಆಲ್ ಅವರ್ ಕ್ವೆಶ್ಚನ್ಸ್? ಆನ್ಸರ್ ಈಸ್ yes. We have the answer or the solution for all our questions. Answer is very simple, but accepting that answer
ಈಸ್ ವೆರಿ ವೆರಿ ಡಿಫಿಕಲ್ಟ್. ಉತ್ತರ ಏನು? ನಾನು ಹೇಳಿದ್ನಲ್ಲ, ಸಿಂಪಲ್ ಉತ್ತರ, ನಿನ್ನ ಸೃಷ್ಟಿಕರ್ತನನ್ನು ಅರಿತುಕೊಳ್ಳಬೇಕು. ದಟ್ ಈಸ್ ದ ಓನ್ಲಿ ಬೆಸ್ಟ್ ಆನ್ಸರ್. ಈ ಬೈಬಲಲ್ಲಿ ನಾನು ಕಂಡುಕೊಂಡ ಬೆಸ್ಟ್ ಆನ್ಸರ್ ಏನು ಅಂದರೆ, ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಏನು ಕೇಳಿದರೆ, ದೇವರನ್ನು ನೀನು ಕಂಡುಕೊಳ್ಳೋದೆ ನಿನ್ನ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಎಲ್ಲದಕ್ಕೂ ಉತ್ತರ ಸಿಗುತ್ತೆ, ಪ್ರತಿಯೊಂದಕ್ಕೂ. ನೀವು ಕೇಳ್ಬೋದು, ಈಗ ನನ್ನ ಕುಟುಂಬದಲ್ಲಿ ಯಾರೋ ಒಬ್ಬರು ಸತ್ತೋಗ್ಬಿಟ್ಟಿದ್ದಾರೆ, ಈಗ ಅದಕ್ಕೇನು ಉತ್ತರ ಸಿಗುತ್ತೆ? ಅದಕ್ಕೂ ಉತ್ತರ ಸಿಗುತ್ತೆ. ಸತ್ತವ್ರು ಬಂದ್ಬಿಡ್ತಾರಾ? ಸತ್ತವರು ಬರಬೇಕು, ಬರೋದಿಲ್ವೋ ಅದಲ್ಲ ಇಲ್ಲಿ. ನಿನ್ನ ಈ ಪ್ರಶ್ನೆಗೂ ಅಲ್ಲಿ ಉತ್ತರ ಸಿಗುತ್ತೆ. ಬೈ ನೋಯಿಂಗ್ ಗಾಡ್ ಯು ವಿಲ್ ಫೈಂಡ್ ದ ಆನ್ಸರ್ಸ್ ಫಾರ್ ಆಲ್ ಯುವರ್ ಕ್ವೆಶ್ಚನ್ಸ್ ಆ್ಯಂಡ್ ಕನ್ಫ್ಯೂಷನ್ಸ್, ಡೌಟ್ಸ್. ನಮ್ಮ ಎಲ್ಲ ಪ್ರಶ್ನೆಗಳಿಗೂ, ಎಲ್ಲ ಗೊಂದಲಗಳಿಗೂ, ಎಲ್ಲ ಸಮಸ್ಯೆಗಳಿಗೂ ಸರಿಯಾದ ಪರಿಹಾರ, ಎ ಪರ್ಫೆಕ್ಟ್ ಆನ್ಸರ್, ಎ ಪರ್ಫೆಕ್ಟ್ ಸೊಲ್ಯೂಷನ್ ಯು ವಿಲ್ ಫೈಂಡ್ ಓನ್ಲಿ ಬೈ ನೋಯಿಂಗ್ ಗಾಡ್ ಯುವರ್ ಕ್ರಿಯೇಟರ್. ನಿನ್ನ ಸೃಷ್ಟಿಕರ್ತನಾದ ದೇವರನ್ನು ಅರಿತುಕೊಳ್ಳುವುದರಲ್ಲಿ ಮಾತ್ರನೇ ನಿನ್ನ ಎಲ್ಲ ಸಂಕಟಗಳಿಗೂ, ಸಮಸ್ಯೆಗಳಿಗೂ, ಪ್ರಶ್ನೆಗಳಿಗೂ, ಗೊಂದಲಗಳಿಗೂ ಉತ್ತರ ಇದೆ, ಪರಿಹಾರ ಇದೆ. ನಮ್ಮ ಬುದ್ಧಿಯಲ್ಲಿ ಇದು ಹೇಗಪ್ಪ ಅಂತ ಆಲೋಚನೆ ಮಾಡಿದರೆ ನಿಮಗೆ ಉತ್ತರ ಸಿಗೋದಿಲ್ಲ. ನಮ್ಮ ಸ್ವಂತ ಬುದ್ಧಿಯಿಂದ ಹೇಗಪ್ಪ ಇದಕ್ಕೆ ಸಿಕ್ಬಿಡುತ್ತೆ. ಈಗ ನಮ್ಮ ಮನೆಯಲ್ಲಿ ಯಾರಿಗೋ ಒಬ್ಬರಿಗೇನೋ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ, ಆಕ್ಸಿಡೆಂಟಲ್ಲಿ ಕಾಲು ಕಟ್ಟಾಗಿದೆ ಅಂತ ಇಟ್ಕೊಳ್ಳಿ, ಯಾರಿಗೋ ಒಬ್ಬರಿಗೆ. ಓಕೆ, ಕಾಲು ಕಟ್ಟಾದ ಮೇಲೆ ಈಗ ಅವ್ರಿಗೆ ನಡಿಲಿಕ್ಕಾಗೋದಿಲ್ಲ. ಅವ್ರನ್ನ ನೀವು ನೋಡ್ಕೋಬೇಕು, ಸಾಯೋ ತನಕ ನೋಡ್ಕೋಬೇಕೀಗ. ನಿಮಗೂ ಕಾಯಿಲೆ ಇದೆ, ಕಷ್ಟ ಇದೆ. ಇವ್ರನ್ನ ನೋಡ್ತಾ ಕೂತ್ಕೊಂಡ್ರೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕೆಲ್ಸಕ್ಕೆ ಹೋಗದೆ ಇದ್ದರೆ ಇವ್ರನ್ನ ಸಾಕ್ಲಿಕ್ಕೆ ಆಗೋದಿಲ್ಲ, ಊಟ ಮಾಡ್ಲಿಕ್ಕೆ ಹಣ ಇಲ್ಲ. ನೀವು ಕೆಲಸಕ್ಕೆ ಹೋಗಲೇಬೇಕು, ಇವ್ರನ್ನ ನೋಡ್ಕೊಳ್ಳಬೇಕು. ಏನು ಮಾಡ್ತೀರಾ? ಇದಕ್ಕೆ ಪರಿಹಾರ ಎಲ್ಲಿ? ಇದಕ್ಕೂ ಪರಿಹಾರ ದೇವರನ್ನು ಅರಿತುಕೊಳ್ಳೋದ್ರಲ್ಲಿ ಇದೆ. ನಾವು ಪರಿಹಾರ ಹುಡುಕೋದು, ಇವ್ರಿಗೆ ಕಾಲು ಬಂದು ನಡಿಬೇಕು, ಪ್ರಾಕ್ಟಿಕಲಿ ಅದು ಸಾಧ್ಯ ಇಲ್ಲ. ಓಕೆ, ಅಥವಾ ಯಾರಾದರೂ ನಮಗೆ ಪ್ರತಿದಿನ ಊಟ ತಂದು ಕೊಡಬೇಕು, ಸಹಾಯ ಮಾಡಬೇಕು, ಅದು ಸಾಧ್ಯ ಇಲ್ಲ ಅಂತಲೇ ಇಟ್ಕೊಳ್ಳಿ, ಸಾಧ್ಯನೇ ಇಲ್ಲ ಅಂತ ಇಟ್ಕೊಳ್ಳಿ. ಮತ್ತು ಹೇಗೆ ಜೀವನ? ಇಲ್ಲ, ನಾವು ಸತ್ತೋಗ್ಬಿಡ್ಬೇಕು, ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು. ನಾವು ಮನುಷ್ಯ ಬುದ್ಧಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಹೋದರೆ ನಿಮಗೆ ಕೊನೆಯಲ್ಲಿ ಕಾಣೋದು ಸಾವು ಮಾತ್ರನೇ. ಓಕೆ, ಇಫ್ ಯು ಟ್ರೈ ಟು ಫೈಂಡ್ ಸೊಲ್ಯೂಷನ್ ಆರ್ ಆನ್ಸರ್ಸ್ ಫಾರ್ ಯುವರ್ ಕ್ವೆಶ್ಚನ್ಸ್, ಯುವರ್ ಪ್ರಾಬ್ಲಮ್ಸ್, ಫೈನಲಿ ಯು ವಿಲ್ ಕಮ್ ಟು ದ ಕನ್ಕ್ಲೂಷನ್ ಆಫ್ ಡೆತ್. ಡೆತ್ ಈಸ್ ದ ultimate answer or conclusion for all my problem. That is foolishness. ಸಾವೇ ಇದಕ್ಕೆಲ್ಲ ಒಂದು ಪರಿಹಾರ. ಸತ್ತೋಗ್ಬಿಟ್ರೆ ಎಲ್ಲ ಕಷ್ಟನೂ ಮುಗೀತು, ಎಲ್ಲ ಪ್ರಶ್ನೆನೂ ಮುಗೀತು, ಎಲ್ಲ ಮುಗೀತು. ಆಮೇಲೆ ನನಗೂ ಯಾರೂ ತೊಂದರೆ ಕೊಡೋದಿಲ್ಲ, ನನ್ನಿಂದ ಬೇರೆಯವರಿಗೂ ತೊಂದರೆ ಆಗೋದಿಲ್ಲ. ಕೆಲವರು ಅದೇ ಯೋಚನೆ ಮಾಡ್ತಾರೆ, ಇಷ್ಟೆಲ್ಲ ತೊಂದರೆ ಅನುಭವಿಸಿ ಬದುಕೋದಕ್ಕಿಂತ ಸಾಯೋದೇ ಒಳ್ಳೆಯದು, ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗೋದಕ್ಕಿಂತ ನಾನು ಸತ್ತೋಗ್ಬಿಟ್ರೆ ಬೇರೆಯವ್ರಿಗೆ ತೊಂದರೆ ಇಲ್ವಲ್ಲ, ಪ್ರಾಬ್ಲಮ್ ಸಾಲ್ವ್ ಆಯಿತು. ದಟ್ ಈಸ್ ಫೂಲಿಶ್ನೆಸ್, ಮೂರ್ಖತನ. ಅಲ್ಲಿ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ನಿನ್ನ ಸತ್ತ ಮೇಲೆ ಬದುಕಿದವ್ರಿಗೆ ಇನ್ನೂ ದುಃಖ ಅಲ್ವಾ, ತೊಂದರೆ ಅಲ್ವಾ. ಸತ್ತ ಮೇಲೆ ನೀನು ಇರೋದಿಲ್ಲ ಯೋಚನೆ ಮಾಡಲಿಕ್ಕೆ, ಸಮಸ್ಯೆ ಅಲ್ಲಿಗೆ ಬಗೆಹರಿಯೋದಿಲ್ಲ. ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿದೆ, ಪ್ರತಿಯೊಬ್ಬರಿಗೂ ಕಷ್ಟಗಳಿದೆ, ಪ್ರತಿಯೊಬ್ಬರಿಗೂ ಅನೇಕ ರೀತಿಯ ಶೋಧನೆಗಳಿದೆ, ನೋವುಗಳಿದೆ, ಸಂಕಟಗಳಿದೆ, ಎಲ್ಲ ಇದೆ ಈ ಲೋಕದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ. ನಾವು ಕೇಳೋ ಒಂದು ಪ್ರಶ್ನೆ ಏನು ಗೊತ್ತಾ? ಇದಕ್ಕೆಲ್ಲ ಪರಿಹಾರ ಯಾವಾಗ? ವೆನ್ ದಿಸ್ ಕಮ್ ಟು ಎನ್ ಎಂಡ್.
ಅದನ್ನು ಹುಡುಕ್ತಾ ಇದ್ದೀವಿ ನಾವು. ಪರಿಹಾರ ನೀನು ಯಾವಾಗ ನಿಜವಾಗಲೂ ನಿನ್ನ ಸೃಷ್ಟಿಕರ್ತ ದೇವರನ್ನು, ಗಾಡ್ ಹು ಕ್ರಿಯೇಟೆಡ್ ಯು, ಗಾಡ್ ಯುವರ್ ಸೇವಿಯರ್, ನಿನ್ನ ರಕ್ಷಕನಾದ ದೇವರನ್ನು ನೀನು ಯಾವಾಗ ಕಂಡುಕೊಳ್ತೀಯೋ, ಅಂದರೆ ಅರಿತುಕೊಳ್ತೀಯೋ, ಆಗ ನಿನ್ನ ಪ್ರಶ್ನೆ ಎಲ್ಲ ಮೈನಸ್ ಆಗ್ತಾ ಹೋಗುತ್ತೆ. ದೆನ್ ಓನ್ಲಿ ಯು ವಿಲ್ ಫೈಂಡ್ ದ ಟ್ರೂ ಮೀನಿಂಗ್ ಆಫ್ ಯುವರ್ ಲೈಫ್. ನಿನ್ನ ಜೀವನಕ್ಕೆ ನಿಜವಾದ ಒಂದು ಅರ್ಥ ಬರೋದು, ಗುರಿ ಬರೋದು, ಉದ್ದೇಶ ಬರೋದು ಆಗ ಮಾತ್ರನೇ. ಅದರ್ವೈಸ್ ಯು ಆರ್ ಲಿವಿಂಗ್ ಎ ಲೈಫ್ ವಿತೌಟ್ ಪರ್ಪಸ್, ವೆದರ್ ಯು ಆರ್ ಗುಡ್ ಆರ್ ಬ್ಯಾಡ್. ನೀನು ಒಳ್ಳೆಯವನಾಗಿದ್ದರೂ ಕೆಟ್ಟವನಾಗಿದ್ದರೂ ಯಾರೇ ಆಗಿದ್ದರೂ ನಿನ್ನ ಜೀವನಕ್ಕೆ ಒಂದು ಉದ್ದೇಶ, ಸರಿಯಾದ ಉದ್ದೇಶ ಬರೋದು ಯಾವಾಗ ಗೊತ್ತಾ? ದೇವರನ್ನ ಅರಿತುಕೊಳ್ತಾನೆ ಬರೋದು. ವಿತೌಟ್ ನೋಯಿಂಗ್ ಗಾಡ್ ಯು ಆರ್ ಲಿವಿಂಗ್ ಎ ಪರ್ಪಸ್ಲೆಸ್ ಲೈಫ್. ದೇವರನ್ನ ಅರಿತುಕೊಳ್ಳದೆ ಬದುಕೋ ಜೀವನ ಇದೆಯಲ್ವಾ, ಆ ಜೀವನಕ್ಕೊಂದು ಪರ್ಪಸ್ ಇಲ್ಲ. ಕೆಲವರು ಕೇಳ್ತಾರೆ, ಒಳ್ಳೆ ಮನೆ ಇದೆ, ಒಳ್ಳೆ ಜಾಬ್ ಇದೆ, ಹಣ ಇದೆ, ಆರೋಗ್ಯ ಇದೆ, ಆದರೆ ಏನಿಲ್ಲ, ಗಂಡ ಸರಿ ಇಲ್ಲ. ಏನಾದರೂ ಒಂದು ಇರುತ್ತೆ, ಎಲ್ಲ ಇದೆ, ಆದರೆ ಆರೋಗ್ಯ ಸರಿ ಇಲ್ಲ. ಎಲ್ಲ ಇದೆ, ನೆಮ್ಮದಿ ಇಲ್ಲ. ಏನಾದರೂ ಒಂದು ಹೇಳಲಿಕ್ಕಿರುತ್ತೆ. ಎಲ್ಲ ಇದ್ದು ಅನುಭವಿಸ್ಲಿಕ್ಕಾಗ್ತಾ ಇಲ್ಲ. ನೋಡಿ, ಅವರಿಗೆ ಏನೂ ಇಲ್ಲ, ಅನುಭವಿಸ್ತಾ ಇದ್ದಾರೆ. ಅವ್ರ ಕೊರತೆ ಏನು ಗೊತ್ತಾ? ನಮಗೇನೂ ಇಲ್ಲ ಅನ್ನೋದು ಅವ್ರದ್ದೊಂದು ಕೊರತೆ. ಪ್ರತಿಯೊಬ್ಬರು ಮನಸ್ಸಲ್ಲೂ ಇದು ಇರುತ್ತೆ ಪ್ರೀತಿಯ ಸಹೋದರ ಸಹೋದರಿಯರೇ. ಕಪ್ಪಗಿದ್ದರೆ ನಾನು ಬೆಳ್ಳಗಿಲ್ಲ ಅಂತ ಯೋಚನೆ ಬರುತ್ತೆ. ಬೆಳ್ಳಗಿದ್ದವರಿಗೆ ನಾನು ಯಾಕಾದರೂ ಇಷ್ಟು ಬೆಳ್ಳಗಿದ್ದೀನೋ ಅಂತ ಯೋಚನೆ ಬರುತ್ತೆ. ಕುಳ್ಳಕ್ಕಿದ್ದವರಿಗೆ ನಾನು ಕುಳ್ಳಕ್ಕಿದ್ದೀನಿ ಅಂತ ಯೋಚನೆ ಬರುತ್ತೆ. ತುಂಬ ಹೈಟ್ ಇದ್ದವರಿಗೆ ನನ್ನ ಹೈಟ್ ಜಾಸ್ತಿ ಆಯಿತು ಅಂತ ಯೋಚನೆ ಬರುತ್ತೆ. ವಯಸ್ಸಾದವರಿಗೆ ಅಯ್ಯೋ ವಯಸ್ಸಾಗೋಯ್ತಲ್ಲ, ಬೇಗ ಸತ್ತೋಗ್ಬಿಟ್ರೆ ಚೆನ್ನಾಗಿರ್ತಿತ್ತು ಅಂತ ಆಸೆ ಬರುತ್ತೆ. ವಯಸ್ಸಾಗದೇ ಇದ್ದ ಚಿಕ್ಕ ಮಕ್ಕಳಿಗೆ ನಾನು ಯೂತ್ ಆಗಬೇಕು, ನಾನು ಕೂಡ ಬೇಗ ಬೆಳಿಬೇಕು, ಆ ರೀತಿ ಆಸೆ ಬರುತ್ತೆ. ಒಬ್ಬೊಬ್ಬರಿಗೂ ಒಂದೊಂದು ಆಸೆ ಬರುತ್ತೆ. ಇದಕ್ಕೆಲ್ಲ ಕೊನೆ ಇದೆಯಾ ಕೇಳಿದರೆ ಇಲ್ಲ. ದುಡಿಬೇಕು. ಎಷ್ಟು ದುಡಿಬೇಕು ಗೊತ್ತಿಲ್ಲ, ದುಡಿಬೇಕು. ಐ ವಾಂಟ್ ಟು ವರ್ಕ್ ಹಾರ್ಡ್. ಲಾಸ್ಟಿಗೆ ಪ್ರಶ್ನೆ ಕೇಳೋದೇನು ಗೊತ್ತಾ? ಜೀವನದಲ್ಲಿ ಡಿಸ್ಕರೇಜ್ ಆದಾಗ ನಾವು ಇಷ್ಟೆಲ್ಲ ದುಡಿತೀವಿ ಬ್ರದರ್, ಇಷ್ಟೆಲ್ಲ ಕಷ್ಟಪಡ್ತೀವಿ, ಇಷ್ಟೆಲ್ಲ ಮಾಡ್ತೀವಿ, ಯಾರಿಗೋಸ್ಕರ? ಯಾರಿಗೋಸ್ಕರ? ಯಾಕೆ ಮಾಡಬೇಕು? ಯಾಕೆ ದುಡಿಬೇಕು? ಯಾಕೆ ಬದುಕಬೇಕು? ಇದಕ್ಕೆ ಉತ್ತರ ಇದೆಯಾ? ಉತ್ತರ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ನೀವು ಅಂದ್ಕೊಂಡು ಹಾಗೆ ಎಲ್ಲ ಓಕೆ ಆದರೆ ಓಕೆ ಅಂತ. ದಟ್ ಈಸ್ ಫೂಲಿಶ್ನೆಸ್. ಅದೇ ಮೂರ್ಖತನ. ನೀವು ಅಂದ್ಕೊಂಡು ಹಾಗೆ ಆದರೆ ಅಲ್ಲ. ಆದರೆ ಜನ ಆ ಥರ ಹೋಗ್ಬಿಟ್ಟಿದ್ದಾರೆ, ದಾರಿ ತಪ್ಪು ಹೋಗ್ಬಿಟ್ಟಿದ್ದೀವಿ ನಾವು. ಈಗ ಸರಿಯಾದ ದಾರಿಗೆ ಬರಬೇಕು. ಸರಿಯಾದ ದಾರಿ ಯಾವುದು ಗೊತ್ತಾ? ದೇವರು ತೋರಿಸೋ ದಾರಿನೇ ಸರಿಯಾದ ದಾರಿ. ದೇವರು ಹೇಗೆ ದಾರಿ ತೋರಿಸ್ತಾರೆ? ಥ್ರೂ ಹಿಸ್ ವರ್ಡ್. ದೇವರು ತಮ್ಮ ವಾಕ್ಯದ ಮುಖಾಂತರ ನಾನು ನೀವು ನಡೆಯಬೇಕಾದ ದಾರಿ ಯಾವುದು ಅಂತ ಅವರು ತೋರಿಸ್ತಾರೆ. ಆ ವಾಕ್ಯಗಳ ಮುಖಾಂತರ ನಾವು ದೇವರು ತೋರಿಸುವ ದಾರಿಗೆ ಬಂದರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ನಾವು ನೆಮ್ಮದಿಯಾಗಿ ಬದುಕಬಹುದು, ಸಂತೋಷವಾಗಿ ಬದುಕಬಹುದು. ಹಾಗಂತ ಹೇಳಿಬಿಟ್ಟು ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿಯುತ್ತಾ ಅಂತ ಕೇಳಬೇಡಿ. ಬಗೆಹರಿದೇ ಇದ್ದರೂ, ಸಮಸ್ಯೆಗಳಿನ್ನೂ ಜಾಸ್ತಿ ಆದರೂ ಓಕೆ, ನೀವು ನೆಮ್ಮದಿಯಾಗಿ ಬದುಕ್ಬೋದು. ಈಗ ಸಮಸ್ಯೆ ಇಲ್ಲದೆ ಇದ್ದವರು ಇದ್ದಾರೆ, ನಮ್ಮಷ್ಟು ಸಮಸ್ಯೆ ಇಲ್ಲದೆ ಇರೋವರು ಪ್ರಪಂಚದಲ್ಲಿ ಇದ್ದಾರೆ. ಅವ್ರನ್ನ ಹೋಗಿ ಕುತ್ಕೊಂಡು ಅವ್ರ ಜೊತೆಗೆ ಸ್ವಲ್ಪ ದಿವಸ ಇದ್ದು ಅವ್ರ ಜೊತೆ ಕೇಳಿ ನೋಡಿ, ತುಂಬ ಸ್ಯಾಟಿಸ್ಫೈಡ್ ಆಗಿದ್ದೀರಾ, ತುಂಬ ಹ್ಯಾಪಿ ಆಗಿದ್ದೀರಾ ಅಂತ ಕೇಳಿ ನೋಡಿ, ಅವ್ರ ಜೊತೆಗಿದ್ದು ನೋಡಿ. ಆಗ ನಮಗೆ ಗೊತ್ತಾಗುತ್ತೆ ದೇ ಆರ್ ಆಲ್ಸೋ ನಾಟ್ ಸ್ಯಾಟಿಸ್ಫೈಡ್. ಅವರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನಾವು ಹುಡುಕ್ತೀವಿ ಅಷ್ಟೇ. ಅವ್ರ ಥರ ಎಲ್ಲ ಇದ್ಬಿಟ್ರೆ ನಾವು ಚೆನ್ನಾಗಿರ್ಬೋದು. ಅಲ್ಲೇ ನಾವು ಡಿಸೀವ್ ಆಗ್ತಾ ಇರೋದು. ಸರಿ, ನಾವು ಒಂದು ವಾಕ್ಯದ ಮುಖಾಂತರ ಹೋಗೋಣ. ನೀವೆಲ್ಲರೂ ಬೈಬಲ್ ತಂದಿದ್ದೀರಲ್ವಾ? ಸೊ ಓದಿದ್ದೀರೋ ಇಲ್ಲೋ ಗೊತ್ತಿಲ್ಲ, ಆದರೂ ಕೂಡ ಓದಲಿಕ್ಕೆ ಶುರು ಮಾಡಿ ಇನ್ಮೇಲೆ.
ಲೂಕನ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 41ರಲ್ಲಿ ಯೇಸು ಸ್ವಾಮಿ ಮಾರ್ಥ ಮತ್ತು ಮರಿಯಳ ಮನೆಗೆ ಬಂದಾಗ ಅಲ್ಲಿ ಒಂದು ಪ್ರಶ್ನೆಯನ್ನು ಅಥವಾ ಒಂದು ಮಾರ್ತಳು ಕೇಳುವಂಥ ಒಂದು ಪ್ರಶ್ನೆಗೆ, ಒಂದು ರಿಕ್ವೆಸ್ಟ್ಗೆ ಯೇಸು ಸ್ವಾಮಿ ಒಂದು ಆನ್ಸರ್ ಕೊಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ನಾವು ಕೂಡ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ ತೆಗೆದುಕೊಂಡು, ಸಮಸ್ಯೆ ತೆಗೆದುಕೊಂಡು ಯೇಸು ಸ್ವಾಮಿ ಹತ್ರ ಬಂದಿದ್ದೀವಿ ಈ ಧ್ಯಾನಕೂಟದಲ್ಲಿ. ಓಕೆ, ಎಲ್ರಿಗೂ ಸೇರಿಸಿ ಒಂದೇ ಆನ್ಸರ್, ಎಲ್ರಿಗೂ ಒಂದೇ ಆನ್ಸರ್. ನಿಮ್ಮ ಪ್ರಶ್ನೆಗಳು ಬೇರೆ ಬೇರೆ ಇರ್ಬೋದು, ನಿಮ್ಮ ಸಮಸ್ಯೆಗಳು ಬೇರೆ ಬೇರೆ ಇರ್ಬೋದು, ಆದರೆ ಎಲ್ಲರಿಗೂ ಒಂದೇ ವರ್ಡಲ್ಲಿ ಉತ್ತರ ಇದೆ. ದಟ್ ಈಸ್ ಗಾಡ್ಸ್ ವರ್ಡ್. ಅದೇ ದೇವರ ವಾಕ್ಯ. ದಟ್ ಈಸ್ ದ ಬ್ಯೂಟಿ ಆಫ್ ಗಾಡ್ಸ್ ವರ್ಡ್. ಓಕೆ, ಓದೋಣ. ಯೇಸು ಆಕೆಗೆ ಪ್ರತ್ಯುತ್ತರವಾಗಿ, ಯೇಸು ಆಕೆಗೆ, ಯಾರಿಗೆ? ಮಾರ್ತಳಿಗೆ. ಮಾರ್ತಳನ್ನು ಪ್ರಶ್ನೆನೂ ಓದ್ಬಿಡಿ ಅತ್ಲೆಗೆ. ಏನು ಪ್ರಶ್ನೆ ಕೇಳ್ತಾ ಇದ್ದಾಳೆ ಮಾರ್ತಳು? ಮಾರ್ತಳಾದರೂ ಅತಿಥಿ ಸತ್ಕಾರದ ಗಡಿಬಿಡಿಯಲ್ಲಿ ಇದ್ದಳು. ಅವಳು ಬಂದು, ಪ್ರಭು, ನನ್ನ ಸೋದರಿ ಈ ಕೆಲಸವನ್ನೆಲ್ಲ ನನ್ನೊಬ್ಬಳಿಗೇ ಬಿಟ್ಟಿದ್ದಾಳೆ, ನೀವಿದನ್ನು ಗಮನಿಸಬಾರದೆ ನನಗೆ ಸಹಾಯ ಮಾಡುವಂತೆ ಅವಳಿಗೆ ಹೇಳಿ ಎಂದಳು. ಓಕೆ, ನಮ್ಮ ಸಮಸ್ಯೆನೂ ಇದೇ ಥರ ಅಲ್ವಾ? ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆ. ದೇವರೇ, ಈ ರೀತಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿರ್ತೀರಿ. ದೇವರೇ ನೋಡಿ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಬೆವರು ಸುರಿಸಿ ದುಡಿತಾ ಇದ್ದೀನಿ, ಹಗಲು ರಾತ್ರಿ ದುಡಿತಾ ಇದ್ದೀನಿ. ನೋಡಿ, ನನ್ನ ಗಂಡ ನೋಡಿದರೆ ಹೀಗೆ, ನನ್ನ ಹೆಂಡತಿ ನೋಡಿದರೆ ಹೀಗೆ, ನನ್ನ ಮಕ್ಕಳು ನೋಡಿದರೆ ಹೀಗೆ, ಪಕ್ಕದ ಮನೆಯವ್ರು ನೋಡಿದರೆ ಇಷ್ಟು ಟಾರ್ಚರ್ ಕೊಡ್ತಾರೆ, ಈ ಪ್ರೇಯರ್ ಗ್ರೂಪ್ ಅವ್ರು ನೋಡಿದರೆ ಇನ್ನೊಂದು ಥರ ಟಾರ್ಚರ್ ಕೊಡ್ತಾರೆ, ಈ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಮಾಡಿ ಅಂತ. ಎಲ್ಲ ಕಡೆಗೂ ನನಗೆ ಟಾರ್ಚರ್ ಆಗಿಬಿಟ್ಟಿದೆ. ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಲ್ವಾ, ಯಾರಿಗೋಸ್ಕರ? ನೀವು ಸ್ವಲ್ಪ ಹೇಳಿ ದೇವರೇ. ಧ್ಯಾನಕ್ಕೆ ಬಂದಿರೋ ಉದ್ದೇಶ ಏನು ಗೊತ್ತಾ? ಯಾರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆಯೋ ಅವರು ಸರಿಯಾಗಬೇಕು ಅಂತ ನಾವು ಬಂದಿರ್ತೀವಿ. ಕರೆಕ್ಟಾ? ನಮಗೆ ಯಾರಿಂದ ತೊಂದರೆ ಆಗ್ತಾ ಇದೆಯೋ, ಸಮಸ್ಯೆ ಆಗ್ತಾ ಇದೆಯೋ, ಅವ್ರು ಹೇಗಾದರೂ ಸರಿಯಾಗಬೇಕೀಗ. ಸರಿ ಆಗೋದಂದ್ರೆ ಹೇಗೆ? ನಮಗೆ ಅಡ್ಜಸ್ಟ್ ಆಗಬೇಕು. ಅವ್ರು ದೇವರಿಗೆ ಅಡ್ಜಸ್ಟ್ ಆಗದಿದ್ರೂ ಪರವಾಗಿಲ್ಲ. ಯಾರಿಗೆ ಅಡ್ಜಸ್ಟ್ ಆಗಬೇಕು? ನನಗೆ ಅಡ್ಜಸ್ಟ್ ಆಗಬೇಕು. ಅದೇನು ನಮ್ಮ ಇಂಟೆನ್ಷನ್. ದೇವ್ರು ಹೇಳ್ತಾರೆ, ನೀನು ದೇವರಿಗೆ ಎಷ್ಟು ಅಡ್ಜಸ್ಟ್ ಆಗಿದೆಯಾ? ಅದು ನಾವು ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಯಾಕೆ ಅಂದರೆ ನಮ್ಮ ಮೈಂಡಲ್ಲಿ ಆಲ್ರೆಡಿ ನಾವು ದೇವರಿಗೆ ಅಡ್ಜಸ್ಟ್ ಆಗಿ ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದಿದ್ರೆ, ನೀನು ದೇವರಿಗೆ ಅಡ್ಜಸ್ಟ್ ಆಗಿ ಚೆನ್ನಾಗಿದ್ದಿದ್ರೆ ಈ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಯಾವ ಪ್ರಶ್ನೆ? ಈ ಮಾರ್ತಳ ಥರ ಅಕ್ಯೂಸ್ ಮಾಡುವ, ಕಂಪ್ಲೇಂಟ್ ಹೇಳುವ, ಗೊಣಗುಟ್ಟುವ, ಸಮಸ್ಯೆ ಹೇಳುವ, ಸಂಕಟ ಹೇಳುವ ಪ್ರಮೇಯನೇ ಬರ್ತಾ ಇರಲಿಲ್ಲ. ಅದರಲ್ಲೇ ತಿಳ್ಕೋಬೇಕು, ಪ್ರಾಬ್ಲಮ್ ಇರೋದು ಹೊರಗಡೆ ಅಲ್ಲ, ನನ್ನ ಒಳಗಡೆ. ನಮಗೆ ಕಾಣಿಸ್ತಾ ಇರೋದು ಹೊರಗಡೆ ಪ್ರಾಬ್ಲಮ್, ಬಟ್ ದ ಪ್ರಾಬ್ಲಮ್ ಈಸ್ ಇನ್ ಯು, ಇನ್ಸೈಡ್. ಈ ಒಳಗಡೆ ಇರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನೋಡ್ಬೇಕು. ನಾವೀಗ ನಾವೆಲ್ಲ ಹುಡುಕ್ತಾ ಇರೋದು ಹೊರಗಡೆ ಇರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಾ ಇದ್ದೀವಿ. ಇಲ್ಲಿ ಡ್ಯಾಮೇಜ್ ಇರೋದು ಒಳಗಡೆ. ಒಳಗಡೆ ಅಂತ ಹೇಳುವಾಗ ಮನುಷ್ಯನ ಆತ್ಮಕ್ಕೆ ಪ್ರಾಬ್ಲಮ್ ಆಗಿರೋದು, ಮನುಷ್ಯನ ಅಂತರಂಗದಲ್ಲಿ ಪ್ರಾಬ್ಲಮ್ ಆಗಿರೋದು. ಈ ಒಳಗಡೆ ಇರೋ ಪ್ರಾಬ್ಲಮ್ ಸರಿ ಮಾಡ್ಕೋಬೇಕು ನಾವೀಗ. ಹೊರಗಡೆ ಪ್ರಾಬ್ಲಮ್ ಯಾವುದು? ಅವ್ರು ನನಗೆ ಹೆಲ್ಪ್ ಮಾಡ್ತಾ ಇಲ್ಲ, ಅವ್ರು ನನಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ, ಇವ್ರು ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ, ಇವ್ರು ನನ್ನನ್ನು ತುಂಬ ಬ್ಯಾಡಾಗಿ ಟ್ರೀಟ್ ಮಾಡ್ತಾರೆ, ನನಗೆ ಒಳ್ಳೆ ಜಾಬ್ ಸಿಗ್ತಾ ಇಲ್ಲ, ನನಗೆ ಹೀಲಿಂಗ್ ಸಿಗ್ತಾ ಇಲ್ಲ, ನನಗೆ ಸಾಲ ಜಾಸ್ತಿ ಆಗ್ತಾ ಇದೆ, ಓಕೆ, ಲೈಫ್ ಇನ್ನೂ ಸೆಟ್ಲ್ ಆಗಿಲ್ಲ, ಮಕ್ಳಿಗಿನ್ನೂ ಮದುವೆ ಆಗ್ತಾ ಇಲ್ಲ, ಇನ್ನೂ ಏನೇನೋ ಆಗ್ತಾ ಇಲ್ಲ, ಅಥವಾ ಏನೇನೋ ಆಗ್ತಾ ಇದೆ. ಇದೆಲ್ಲ ಹೊರಗಡೆ ಆಗುವಂಥ ಸಮಸ್ಯೆಗಳು. ನೀವು ಇದನ್ನ ಎತ್ಕೊಂಡು ದೇವ್ರ ಹತ್ರ ಬಂದಿದ್ದೀರಿ. ಮಾರ್ತಳ ಹಾಗೆ, ನಾವೆಲ್ಲರೂ ಹಾಗೆ ಬಂದಿದ್ದೀವಿ ಹೆಚ್ಚು ಕಡಿಮೆ. ಎಲ್ಲರೂ ಮೀನ್ಸ್ ನಾನು 100ಕ್ಕೆ 100 ಅಂತ ಹೇಳ್ತಾ ಇಲ್ಲ. ಕೆಲವರು ನೀವು ದೇವ್ರನ್ನ ಅರಿತುಕೊಳ್ಳಿಕ್ಕೆ ಬಂದವರು ಇದ್ದೀರಿ. ಗಾಡ್ ಬ್ಲೆಸ್ ಯು ಆಲ್. ಎಲ್ಲರನ್ನೂ ದೇವ್ರು ಒಳ್ಳೇದು ಮಾಡಲಿ. ಓಕೆ, ಸೊ ಮಾರ್ತಳಿಗೆ ಯೇಸು ಏನು ಉತ್ತರ ಕೊಡ್ತಾರೆ? ಅವಳ ಪ್ರಾಬ್ಲಮ್ಗೆ ಅಥವಾ ಪ್ರಶ್ನೆಗೆ
ಸರಿ ಹೊಂದುವ ರೀತಿಯಲ್ಲಿ, ಅವಳಿಗೆ ಅಡ್ಜಸ್ಟ್ ಆಗುವ ರೀತಿಯಲ್ಲಿ, ಸ್ಯಾಟಿಸ್ಫೈ ಆಗುವ ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರಾ, ಅಥವಾ ಯೇಸು ಅವಳಿಗೆ ಏನು ನಿಜವಾಗಲೂ ಸತ್ಯದ ಅರಿವಾಗಬೇಕೋ ಆ ಸತ್ಯದ ಅರಿವನ್ನು ಕೊಡ್ತಾ ಇದ್ದಾರೆ? ಅಲ್ಲಿ ನಾವು ನೋಡುವಾಗ ಆಕೆಗೆ ಬೇಕಾಗಿರುವ ಟ್ರೂತ್ ಕೊಡ್ತಾ ಇದ್ದಾರೆ. ಶಿ ಮಸ್ಟ್ ನೋ ದಿಸ್ ಟ್ರೂತ್, ದೆನ್ ಓನ್ಲಿ ಶಿ ವಿಲ್ ಬಿ ಸೆಟ್ ಫ್ರೀ ಫ್ರಮ್ ದಿಸ್ ಆರ್ಗ್ಯುಮೆಂಟ್ಸ್, ಕಂಪ್ಲೈನಿಂಗ್, ಗ್ರಂಬ್ಲಿಂಗ್, ಮರ್ಮರಿಂಗ್, discouragement, depression, disappointment, hatred, jealous, unforgiveness, all the questions, ಎಲ್ಲ ದ್ವೇಷ, ದೂಷಣೆ, ಹೊಟ್ಟೆ ಕಿಚ್ಚು, ಪ್ರಶ್ನೆಗಳು, ಗೊಂದಲಗಳು, ಇದೆಲ್ಲವುಗಳಿಂದ ಹೊರಗೆ ಬರಲಿಕ್ಕೆ ಪರಿಹಾರ ಒಂದೇ, ಸತ್ಯ ಅರಿವಾಗಬೇಕು. ಯು ಮಸ್ಟ್ ನೋ ದ ಟ್ರೂತ್. Only that knowing truth can set you free. ಮರಿಯಳು ಬಂದು ಇವಳಿಗೆ ಸಹಾಯ ಮಾಡಿದ ತಕ್ಷಣ ಇವಳ ಸಮಸ್ಯೆ, ನಿಜವಾದ ಸಮಸ್ಯೆ ಬಗೆಹರಿಯೋದಿಲ್ಲ. ಯಾಕಂದರೆ ಇವಳ ನಿಜವಾದ ಸಮಸ್ಯೆ ಮರಿಯಳು ಹೆಲ್ಪ್ ಮಾಡ್ಲಿಕ್ಕೆ ಬರದೇ ಇರೋದಲ್ಲ. ಇವಳ ನಿಜವಾದ ಸಮಸ್ಯೆ ಏನು, ತೊಂದರೆ ಏನು, ಅದು ಯೇಸು ಹೇಳ್ತಾರೆ ನೆಕ್ಸ್ಟ್ ವರ್ಡಲ್ಲಿ. ಓದಿ. ಮಾರ್ತಾ ಮಾರ್ತಾ, ಮಾರ್ತಾ ಮಾರ್ತಾ ಎಂದು ಅಂದು ಹೆಸರಿಡಿದು ಮಾರ್ತಳನ್ನು ಕರೆದ ಯೇಸು ಇವತ್ತು ನನ್ನ ಹೆಸರು ಕರೆದು ಹೇಳ್ತಾ ಇದ್ದಾರೆ. ನಮ್ಮೊಬ್ಬೊಬ್ಬರ ಹೆಸರು ಹಿಡಿದು ಕರೆದು ನನಗೂ ನಿಮಗೂ ಹೇಳ್ತಾ ಇದ್ದಾರೆ. ಜೀಸಸ್ ಇಸ್ ಸ್ಪೀಕಿಂಗ್ ಟು ಯು ಆ್ಯಂಡ್ ಮೀ ಟುಡೇ. Now through this message, Jesus the Lord, your creator and my creator, your God and my God, is speaking to you and to me personally, to our heart. ಓಕೆ, ಮಾರ್ತಾ ಮಾರ್ತಾ ಅಂತ ಕರೆಯೋದಲ್ಲ, ಇವತ್ತು ನನ್ನ ಹೆಸರು ಹಿಡಿದು ಕರೀತಾ ಇದ್ದಾರೆ, ನಿಮ್ಮ ಹೆಸರು ಹಿಡಿದು ಕರೀತಾ ಇದ್ದಾರೆ. ಟೇಕ್ ಇಟ್ ಲೈಕ್ ದಟ್, ಆ ರೀತಿಯಲ್ಲಿ ತೆಗೆದುಕೊಳ್ಳಿ. ನೀನು ಅನಾವಶ್ಯ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ನೀನು ಅನಾವಶ್ಯಕವಾದ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ಯು ಆರ್ ವರೀಡ್ ಆ್ಯಂಡ್ ಡಿಸ್ಟ್ರಾಕ್ಟೆಡ್ ಬೈ ಮೆನಿ ಥಿಂಗ್ಸ್. ಆರ್ ಯು ವರೀಡ್? ನೀವು ತುಂಬ ವರೀಡ್ ಆಗಿದ್ದೀರಾ? ಎಲ್ಲರೂ ವರೀಡ್ ಆಗಿದ್ದೀವಲ್ವಾ? ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ವರೀಡ್ ಆಗಿದ್ದೀವಿ. ಕೆಲವರು ವರೀಡ್ ಆಗಿದ್ದಾರೆ, ಟ್ರೈ ಮಾಡ್ತಾ ಇದ್ದೀವಿ ಬ್ರದರ್, ಜಾಬೇ ಸಿಗ್ತಾ ಇಲ್ಲ, ಐ ಆಮ್ ವೆರಿ ಮಚ್ ವರೀಡ್ ಅಬೌಟ್ ಮೈ ಜಾಬ್. ಇನ್ನು ಕೆಲವರು ವರೀಡ್ ಅಬೌಟ್ ದರ್ ಸಿಕ್ನೆಸ್, ಕಾಯಿಲೆ ವಾಸಿ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ದೇವರೇ, ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರೂ ಪ್ರಯೋಜನ ಆಗ್ತಾ ಇಲ್ಲ, ಐ ಆಮ್ ವೆರಿ ಮಚ್ ವರೀಡ್ ಅಬೌಟ್ ದಿಸ್ ಸಿಕ್ನೆಸ್, ಈ ಕಾಯಿಲೆ ವಿಷಯದಲ್ಲಿ ತುಂಬ ವರೀಡ್ ಆಗಿದ್ದೀನಿ. ಇನ್ನು ಕೆಲವರು ಐ ಆಮ್ ವೆರಿ ಮಚ್ ವರೀಡ್ ಅಬೌಟ್ ಮೈ ಹಸ್ಬೆಂಡ್, ಮೈ ಫ್ಯಾಮಿಲಿ ಮೆಂಬರ್ಸ್, ಮೈ ಚಿಲ್ಡ್ರನ್, ಮೈ ವೈಫ್, ಮೈ ಪೇರೆಂಟ್ಸ್, ಐ ಆಮ್ ವೆರಿ ಮಚ್ ವರೀಡ್ ಅಬೌಟ್ ಮೈ ಚಿಲ್ಡ್ರನ್ಸ್ ಫ್ಯೂಚರ್. ಹೆಚ್ಚು ತಂದೆ ತಾಯಿ ಎಲ್ಲ ಹೇಳೋದು ಮಕ್ಕಳ ಭವಿಷ್ಯದ ಬಗ್ಗೆ, ಅವರ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ವರೀಡ್ ಆಗಿದ್ದಾರೆ. ಕಳೆದ ದಿವಸ ಯಾರೋ ಒಬ್ಬರು ಚಿಕ್ಕ ಮಗುವಿನ ಬಗ್ಗೆ ತುಂಬ ವರೀಡ್ ಆಗಿದ್ರು, ಯಾರನ್ನು ನೆನಪಿಲ್ಲ ನನಗೆ, ನೆನಪಪ್ಪ ನಿಮಗೆ? ಯಾರೋ ಒಬ್ಬರು ಲೇಡಿ, ನಾಗನಹಳ್ಳಿಲಿ ಒಂದು ಕರೆಕ್ಟ್ ಹೆಸರು ಬೇಡ ಬಿಡಿ ಅವ್ರದ್ದು, ಒಂದು ಮನೆಗೆ ಹೋದಾಗ ಆ ಸಹೋದರಿ, ಅವ್ರ ಮೈಂಡ್ ಫ್ರೀ ಇಲ್ಲ, ಶಿ ಈಸ್ ಡಿಪ್ರೆಸ್ಡ್. ಯು ನೋ ಹೌ ಶಿ ಈಸ್ ಡಿಪ್ರೆಸ್ಡ್? ಶಿ ಈಸ್ ವರಿಡ್ ಅಬೌಟ್ ಹರ್ ಚಿಲ್ಡ್ರನ್ಸ್ ಫ್ಯೂಚರ್. ಚಿಕ್ಕ ಮಕ್ಕಳಿನ್ನು, ಆ ಚಿಕ್ಕ ಮಕ್ಕಳ ದೊಡ್ಡ ಭವಿಷ್ಯದ ಬಗ್ಗೆ ದೊಡ್ಡ ಯೋಚನೆ ಮಾಡಿ 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 ರೋಗಿಯಾಗಿದ್ದಾರೆ. ನಾನು ಹೇಳಿದೆ, ನೀವು ಇಷ್ಟು ಯೋಚನೆ ಮಾಡ್ತೀರಲ್ಲ, 10 ವರ್ಷನೋ 15 ವರ್ಷನೋ ಬಿಟ್ಟು ನಡೆಯುವಂಥ ಘಟನೆ ಬಗ್ಗೆ ನೀವು ಚಿಂತೆ ಮಾಡ್ತೀರಲ್ವಾ, ಇವತ್ತು ರಾತ್ರಿ ಯೇಸು ಕ್ರಿಸ್ತರು ಬಂದರೆ ವಾಟ್ ಅಬೌಟ್ ಯುವರ್ ಚಿಲ್ಡ್ರನ್ಸ್ ಫ್ಯೂಚರ್? ವೈ ಕಾಂಟ್ ಯು ಥಿಂಕ್ ಇನ್ ದ್ಯಾಟ್ ವೇ? ಆ ರೀತಿ ಯಾಕೆ ಯೋಚನೆ ಮಾಡಲಿಕ್ಕೆ ಆಗ್ತಾ ಇಲ್ಲ? ಆ್ಯಂಡ್ ಯು ಆರ್ ಕ್ರಿಶ್ಚಿಯನ್ಸ್, ನೀವು ಕ್ರೈಸ್ತರು. ಫೇತ್ಲೆಸ್ ಜನರೇಷನ್ ಅಂದರೆ ಅದೇನೆ. ಯೇಸು ಹೇಳ್ತಾರಲ್ವಾ, ವಿಶ್ವಾಸವಿಲ್ಲದ ದುಷ್ಟ ಪೀಳಿಗೆ ಅಂದರೆ ಇದೇನೆ. ಕ್ರೈಸ್ತರು ಅಂದರೆ ಇಷ್ಟೇ ಇರಬೇಕು, ಓನ್ಲಿ ಒನ್ ಹೋಪ್ ವಿ ಹ್ಯಾವ್, ದ್ಯಾಟ್ ಜೀಸಸ್ ವಿಲ್ ರಿಟರ್ನ್ ಸೂನ್. ನಾವು
ಈ ನಿರೀಕ್ಷೆಯಲ್ಲಿ ಬದುಕಬೇಕು, ಆಗ ನೆಮ್ಮದಿ ಇರುತ್ತೆ. ಇದಿಲ್ಲ ಇಲ್ಲಿ, ಈ ಹೋಪ್ ಇಲ್ಲ. ಟುಡೇಸ್ ಜನರೇಷನ್, ಕ್ರಿಶ್ಚಿಯನ್ ಜನರೇಷನ್ ಈಸ್ ಹೋಪ್ಲೆಸ್ ಜನರೇಷನ್. ಹೋಪ್ ಇಲ್ಲ, ನಿರೀಕ್ಷೆ ಇಲ್ಲ. ನಮಗಿರಬೇಕಾದ ನಿರೀಕ್ಷೆ ಏನು ಗೊತ್ತಾ? ಜೀಸಸ್ ವಿಲ್ ಕಮ್ ನೌ. ನಾಟ್ ಟುಮಾರೋ, ಓಕೆ, ನಾಟ್ ಟುಮಾರೋ, ನೌ, 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 ನೌ. ಈಗ, ನಾಳೆ ಅಲ್ಲ, ಮುಂದಿನ ವಾರ ಜೀಸಸ್ ಬರ್ತಾರೆ ಅಲ್ಲ, ನಾವು. ಏನು ಮಾಡಿಬಿಡ್ತು ಮಿನಿಸ್ಟ್ರಿ ನಮಗೆ? ಏನು ಕೊಟ್ಬಿಟ್ಟಿದೆ ನಮಗೆ? ದೇವ್ರು ಏನು ಕೊಡ್ತು? ಮಿನಿಸ್ಟ್ರಿ ಏನು ಕೊಡ್ತು? ಇಲ್ಲಿದ್ದವ್ರು ಏನು ಕೊಟ್ಬಿಟ್ರು? ಏನು ಮಾಡಿಬಿಟ್ರು? ಸೊ ನಮ್ಗೆ ಅದು ಬೋರ್ ಆಗುತ್ತೆ, ಮಿನಿಸ್ಟ್ರಿ ಲೈಫು ಬೋರ್ ಆಗುತ್ತೆ, ನಮ್ಮ ಭೌತಿಕ ಜೀವನ ಬೋರ್ ಆಗುತ್ತೆ, ಆತ್ಮಿಕ ಜೀವನನೂ ಬೋರ್ ಆಗುತ್ತೆ, ಧಾರ್ಮಿಕ ಜೀವನನೂ ಬೋರ್ ಆಗುತ್ತೆ. ಯಾವ ವಿಷಯದಲ್ಲೂ ನೀವು ಚಿಂತೆ ಮಾಡಿದರೂ ನಿಮಗೆ ಆಗೋದು ಬೋರೇ ಆಗೋದು, ಬೇಜಾರೇ ಆಗೋದು. ಪ್ರೈಸ್ ದ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ಏನಾದರೂ? ಅರ್ಥ ಆಗುತ್ತೆ. ಅರ್ಥ ಆಗದೆ ಇರೋ ರಹಸ್ಯಗಳು ಏನೂ ಹೇಳ್ತಾ ಇಲ್ಲ. ಇದು ಅರ್ಥ ಆಗುತ್ತೆ, ಆದರೆ ಅದೇ ನಾನು ಹೇಳಿದ್ದು ಸಿಂಪಲ್ ಆಗಿದೆ. ಇದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ತುಂಬ ಕಷ್ಟ, ಕಾಂಪ್ಲಿಕೇಟೆಡ್. ಯಾಕೆ ಕಷ್ಟ ಅಂದರೆ ನಮ್ಮ ತಲೆ ಒಳಗಡೆ ದೊಡ್ಡ ದೊಡ್ಡ ಗಣಗಳಿದೆ. ಗಣ, ಒಬ್ಬನ್ನ ದೆವ್ವ ಓಡಿಸ್ಬೇಕಾದ್ರೆ ಅವನು ಕೇಳ್ತಾನಲ್ಲ, ನೀನು ಯಾರು ಕೇಳಿದಾಗ, ನಾನು ಗಣ, ಲೀಜನ್, ಲೀಜನ್ ಅಂತ ಹೇಳ್ತಾರೆ, ಗಣ. ಆ ರೀತಿ ಕೆಲವರು ತಲೆ ಒಳಗಡೆ ಈ ರೀತಿ ಗಣಗಳ ಹಾಗೆ ರಾಶಿ 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 ಯೋಚನೆಗಳು, ಚಿಂತೆಗಳು ಇದೆ. ಭವಿಷ್ಯದ ಬಗ್ಗೆ, ದೇವರ ಬಗ್ಗೆ, ದೆವ್ವದ ಬಗ್ಗೆ, ಸ್ವರ್ಗದ ಬಗ್ಗೆ, ನರಕದ ಬಗ್ಗೆ, ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ, ಇನ್ನು ನನ್ನ ಬಗ್ಗೆ, ಪ್ರಪಂಚದ ಬಗ್ಗೆ, ಸೂರ್ಯನ ಬಗ್ಗೆ, ಚಂದ್ರನ ಬಗ್ಗೆ, ಭೂಕಂಪದ ಬಗ್ಗೆ. ಸೂರ್ಯ ಏನಾದರೂ ಮೇಲೆ ಹೋಗ್ಬಿಟ್ರೆ, ಭೂಮಿ ಏನಾದರೂ ತಿರ್ಗೋದು ನಿಂತು ಬಿಟ್ಟರೆ, ಈ ನ್ಯೂಸಲ್ಲೆಲ್ಲ ಹೇಳ್ತಾರಲ್ವ, ಇನ್ನು ಸ್ವಲ್ಪ ದಿವಸದಲ್ಲೇ ಸೂರ್ಯ ಕೆಂಪಾಗ್ತಾನಂತೆ, ಕೆಳಗೆ ಬೀಳ್ತಾನಂತೆ, ಭೂಮಿ ಉಲ್ಟಾ ತಿರುಗುತ್ತಂತೆ. ಕೆಲವರಿಗೆ ಅದ್ರದ್ದು ಯೋಚನೆ. ಇನ್ನು ಸ್ವಲ್ಪ ದಿವಸ ಆದಮೇಲೆ ಅಲ್ಲಿ ಇಲ್ಲಿ ಜಾಬ್ ಎಲ್ಲ ಇಲ್ಲ ಅಂತೆ, ಎಲ್ಲ ಕಡೆ ಜಾಬ್ ಸ್ಟಾಪ್ ಆಗುತ್ತಂತೆ. ಕೆಲವರಿಗೆ ಅದ್ರ ಚಿಂತೆ. ಇನ್ನು ಫ್ಯೂಚರಲ್ಲಿ ನೋಡಿ ಎಲ್ಲ ಇದು ಕಷ್ಟ ಆಗುತ್ತೆ, ಅದಕ್ಕೆ ಈಗಲೇ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಪಾಪ ಒದ್ದಾಡ್ತಾರೆ ಜನ, ಫೂಲಿಶ್ ಪೀಪಲ್, ಪುವರ್ ಪೀಪಲ್. ಲೈಫ್ ಈಸ್ ವೆರಿ ಸಿಂಪಲ್. ಗಾಡ್ ಮೇಡ್ ಇಟ್ ವೆರಿ ಸಿಂಪಲ್ ಫಾರ್ ಅಸ್, ವೆರಿ ಈಸಿ ಫಾರ್ ಅಸ್. ನನ್ನ ಹೊರೆ ಸುಗಮ. ಮೈ ವೆಯ್ಟಾ, ಬರ್ಡನ್ನ, ಮೈ ಯೋಕ್ ಈಸ್ ಈಸಿ, ಲೈಟ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಕೆಲವರಿಗೆ ದೇ ಆರ್ ವರಿಡ್ ಅಬೌಟ್, ಈಗ ನೋಡಿ ತುಂಬ ಈ ಪ್ರೇಯರಲ್ಲಿ ಇದ್ದವ್ರದ್ದು ಏನು ಗೊತ್ತಾ, ವರಿ ಏನು ಗೊತ್ತಾ, ಯಾವ ಪ್ರಾರ್ಥನೆ ಮಾಡ್ಬೇಕು ನೆಕ್ಸ್ಟ್ ಗೊತ್ತಿಲ್ಲ, ಕನ್ಫ್ಯೂಸ್ಡ್. ಕೆಲವರು ಎಲ್ಲ ಧ್ಯಾನನೂ ಮುಗಿಸ್ಬಿಟ್ಟಿದ್ದಾರೆ ಸುಮಾರು. ನೆಕ್ಸ್ಟ್ ಇನ್ನು ಯಾವ ರಿಟ್ರೀಟ್ಗೆ ಹೋಗ್ಬೇಕು ನಾವು? ಗೂಗಲಲ್ಲಿ ಸರ್ಚ್ ಮಾಡ್ತಾರೆ. ವಿ ಫಿನಿಶ್ಡ್ ಆಲ್ ದ ರಿಟ್ರೀಟ್ಸ್. ಕೆಲವರು ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ರಿಟ್ರೀಟ್ ಮಾಡ್ಕೊಬಂದವರಿದ್ದಾರೆ. ಫೂಲಿಶ್ ಪೀಪಲ್. ಅಂದರೆ ದೇವರು ಇಲ್ಲಿ ಸಿಕ್ಕಿಲ್ಲ ಅಲ್ಲಿ ಸಿಗ್ತಾರೆ ಅಂತ. ಎಲ್ಲ ಹುಚ್ಚುತನ, ಮೂರ್ಖತನ. ಪ್ರೀತಿಯ ಸಹೋದರ, ಇವತ್ತು ಪ್ರಪಂಚ ಒಂದು ರೀತಿ ಹುಚ್ಚರ ಸಂತೆ ಆಗಿಬಿಟ್ಟಿದೆ. ಅದರಲ್ಲಿ ಕರಿಸ್ಮ್ಯಾಟಿಕ್ ಬಂದ ಮೇಲಂತೂ ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಯಾಕೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ದೇವ್ರನ್ನ ಹೇಳ್ತಾ ಇದ್ದಾರೆ. ಅಲ್ಟಿಮೇಟಾಗಿ ದೇವ್ರು ಮಿಸ್ ಆಗ್ತಾ ಇದ್ದಾರೆ. ಈಗ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ನೀವಿರುವ ಧರ್ಮದಲ್ಲಿ ನೀವು ಸ್ವರ್ಗಕ್ಕೆ ಹೋಗ್ತೀರಾ ಕೇಳಿದರೆ ನಿಮಗೆ ಡೌಟ್ ಬಂದುಬಿಡುತ್ತೆ. ಈಗ ನಾವೀಗ ಕಥೋಲಿಕ ಧರ್ಮಸಭೆಯಲ್ಲಿ ಇದ್ದೀವಿ, ಕ್ಯಾಥಲಿಕ್ಸ್ ಅಂತ. ಓಕೆ, ಈಗ ಕ್ಯಾಥಲಿಕ್ ಸ್ವರ್ಗಕ್ಕೆ ಹೋಗ್ತಾರಾ, ಪ್ರೊಟೆಸ್ಟೆಂಟ್ ಸ್ವರ್ಗಕ್ಕೆ ಹೋಗ್ತಾರಾ? ನಮ್ಗೆ ಒಂದು ಕ್ಲಾರಿಟಿ ಇಲ್ಲ. ಚರ್ಚಿಗೆ ಹೋಗೋರು ಸ್ವರ್ಗಕ್ಕೆ ಹೋಗ್ತಾರಾ, ಚರ್ಚಿಂದ ಹೊರಗಡೆ ಇರೋ ಸ್ವರ್ಗಕ್ಕೆ ಹೋಗ್ತಾರಾ? ಗ್ಯಾರಂಟಿ ಇಲ್ಲ. ಬೈಬಲ್ ಓದೋರು ಸ್ವರ್ಗಕ್ಕೆ ಹೋಗ್ತಾರಾ, ಓದದೇ ಇದ್ದವ್ರು ಸ್ವರ್ಗಕ್ಕೆ ಹೋಗ್ತಾರಾ? ಗ್ಯಾರಂಟಿ ಇಲ್ಲ. ಕೆಲವು ಟೈಮ್ ನಮ್ಗೆ ಅನಿಸುತ್ತೆ ನರಕಕ್ಕೆ ಹೋಗ್ತೀನಿ ಅನಿಸ್ತಾ ಇದೆ, ಹೋಗ್ಬೋದು ಅದು ಕಾಮನ್ ಬಿಡಿ, ಅದು ಪ್ರಯೋಜನ ಇಲ್ಲ. ಆ ಗ್ಯಾರಂಟಿ ಎಲ್ಲ ಬೇಕಾಗಿರೋದು. ನಮಗೆ ಗ್ಯಾರಂಟಿ ಸ್ವರ್ಗಕ್ಕೆ ಹೋಗೋ ಗ್ಯಾರಂಟಿ, ಅಲ್ಟಿಮೇಟ್.
ಈಗ ಕೆಲವ್ರ ಮೈಂಡಿಗೆ ಕ್ವಶನ್ ಏನು ಗೊತ್ತಾ, ಮತ್ತೆ ದೇವ್ರು ಯಾಕೆ ನಮ್ಮನ್ನು ಸೃಷ್ಟಿ ಮಾಡಿಬಿಟ್ರೆ ಹಾಗಾದರೆ? ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದ ಮೇಲೆ ಯಾಕೆ ದೇವ್ರು ನನ್ನ ಸೃಷ್ಟಿ ಮಾಡಿದ್ರು? ಹಾಗೆ ಕೇಳಿ ಪ್ರಶ್ನೆ, ಆವಾಗ ಉತ್ತರ ಸಿಗುತ್ತೆ. ಬರಬೇಕು ಪ್ರಶ್ನೆ ತಲೆಯಲ್ಲಿ. ಅದಕ್ಕೆ ಉತ್ತರ ಎಲ್ಲಿ ಸಿಗುತ್ತೆ? ಈ ಬೈಬಲಲ್ಲಿ. ಉತ್ತರ ಕೂಡ ತುಂಬ ಸಿಂಪಲ್ ಆಯಿತಾ, ತುಂಬ ಸಿಂಪಲ್. ಆದರೆ ಇಲ್ಲಿ ತಗೊಳ್ಳೋದಿದೆಯಲ್ಲ ತುಂಬ ಕಷ್ಟ. ಅದರಲ್ಲೂ ಸ್ವಲ್ಪ ಸ್ಪಿರಿಚುವಲ್ ಇದ್ದವರಿಗೆ ಇನ್ನೂ ಕಷ್ಟ. ಸ್ವಲ್ಪ ಒಳ್ಳೆಯವರು ಅಂದ್ಕೊಂಡಿರ್ತೀರಲ್ಲ, ನಿಮಗಂತೂ ತುಂಬಾ ಕಷ್ಟ. ಕೆಟ್ಟವ್ರಿಗೆ ಹೇಗೋ ತಗೋಬೋದು ಬಿಡಿ, ನಮ್ಮ ಲೆಕ್ಕದಲ್ಲಿ ಕೆಟ್ಟವರು ಅವ್ರಿಗೆ ಈಸಿಯಾಗಿ ತಗೊಬಿಡ್ತಾರೆ. ನಮ್ಮ ಲೆಕ್ಕದಲ್ಲಿ ತುಂಬ ಒಳ್ಳೆಯವರು ನಿಂತಿರ್ತಾರಲ್ಲ, ಅವ್ರಿಗೆ ಕಷ್ಟ, ತುಂಬ ಕಷ್ಟ. ಸಿಂಪಲ್ ಆನ್ಸರ್. ಒಂದು ವರ್ಡ್ ತಗೊಳ್ಳೋಣ, ವಾಪಸ್ ಇಲ್ಲಿಗೆ ಬರೋಣ. ಬಂದರೆ ಓಕೆ, ಕೊಲೋಷಿಯನ್ಸ್ 1:16 ಸಂತ ಪೌಲರು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 16. ಏನಂತ ಇದೆ? ಅಷ್ಟೇ, ಸಿಂಪಲ್, ವೆರಿ ಸಿಂಪಲ್. ದೇವ್ರ ವಾಕ್ಯ ಕಾಂಪ್ಲಿಕೇಟೆಡೇ ಇಲ್ಲ, ಆಯಿತಾ? ನೀವು ಶಾಲೆಯಲ್ಲಿ ಕಲಿತೀರಲ್ವ, ಅದರಷ್ಟು ಕಾಂಪ್ಲಿಕೇಟೆಡ್ ಬೇರೆ ಯಾವುದಿಲ್ಲ. ಇದು ತುಂಬ ಈಸಿ, ದೇವ್ರ ವಾಕ್ಯ ಅರ್ಥ ಆಗಬೇಕಷ್ಟೆ. ಫಾರ್ ಇನ್ ಹಿಮ್ ಆಲ್ ಥಿಂಗ್ಸ್ ಇನ್ ಹೆವೆನ್ ಆ್ಯಂಡ್ ಆನ್ ಅರ್ತ್ ವರ್ ಕ್ರಿಯೇಟೆಡ್, ಥಿಂಗ್ಸ್ ವಿಸಿಬಲ್, ಇನ್ವಿಸಿಬಲ್, ವೆದರ್ ಥ್ರೋನ್ಸ್ ಆರ್ ಡೊಮಿನಿಯನ್ಸ್ ಆರ್ ರೂಲರ್ಸ್ ಆರ್ ಪವರ್ಸ್, all things, not few things, all things have been created through him and for him. ನೋಡಿ ಎಷ್ಟು ಚೆನ್ನಾಗಿದೆ. ಆಲ್ ಥಿಂಗ್ಸ್, ಎಲ್ಲವೂ, ಆಲ್ ಥಿಂಗ್ಸ್. ಇನ್ ಹೆವೆನ್ ಆ್ಯಂಡ್ ಆನ್ ಅರ್ತ್ were created, things visible, invisible. ಭೂಮಿಯಲ್ಲಿರೋದು, ಆಕಾಶದಲ್ಲಿರೋದು, ಭೂಮಿಯಲ್ಲಿರೋದು, ಆಕಾಶದಲ್ಲಿರೋದು, ನೀರಿನಲ್ಲಿರೋದು, ಸ್ವರ್ಗದಲ್ಲಿರೋದು, ಪ್ರತಿಯೊಂದು, ಇನ್ಕ್ಲೂಡಿಂಗ್ ಯು ಆ್ಯಂಡ್ ಮೀ, ಪ್ರತಿಯೊಂದು ಸೃಷ್ಟಿಯಾಗಿದ್ದು ಆತನಲ್ಲಿ, ಇನ್ ಹಿಮ್ ಆ್ಯಂಡ್ ಥ್ರೂ ಹಿಮ್ ಆ್ಯಂಡ್ ಫಾರ್ ಹಿಮ್. ಅಷ್ಟೇ. ಇದು ಈ ಇನ್ ಹಿಮ್ ಬಿಟ್ಟು ಹೊರಗಡೆ ಹೋಗ್ತೀವಲ್ಲ, ಅಲ್ಲೇ ನಮ್ಮ ಒದ್ದಾಟ. ಇನ್ ಹಿಮ್ ಯು ವಿಲ್ ಫೈಂಡ್ ಟ್ರೂ ರೆಸ್ಟ್. ವೈ ಐ ಆಮ್ ರೆಸ್ಟ್ಲೆಸ್? ಬಿಕಾಸ್ ಐ ಆಮ್ ನಾಟ್ ಇನ್ ಹಿಮ್. ದೆನ್ ವೇರ್ ಆಮ್ ಐ? ಯು ಆರ್ ಇನ್ ದ ವರ್ಲ್ಡ್. ಯು ಆರ್ ಇನ್ ಯೋರ್ ಸೆಲ್ಫ್. ಯು ಆರ್ ಸಮ್ವೇರ್ outside of Christ. You are created to be in him and move through him and live for him. ಕೆಲವರು ಯೋಚನೆ ಮಾಡ್ತಾರೆ, ಮೊದಲೇ ಗೊತ್ತಾಗಿದ್ರೆ ಇಷ್ಟೆಲ್ಲ ಸಾಲ ಮಾಡ್ತಾ ಇರಲಿಲ್ಲ ಅಂತ. ನಿಜ, ಗೊತ್ತಾಗದೇ ಇದ್ದಿದ್ದೇ ನಮ್ಮ ಈ ಒದ್ದಾಟಕ್ಕೆ ಕಾರಣ. ಪಿಶಾಚಿದ ವಂಚನೆ ಏನು ಗೊತ್ತಾ? ದೇವರ ಅರಿವು ಮನುಷ್ಯನಿಗೆ ಸಿಗದ ಹಾಗೆ ನಮ್ಮ ಮನಸ್ಸನ್ನು ಮಂಕು ಮಾಡೋದೇ ಪಿಶಾಚಿ ಕೆಲಸ, ಬೇರೆ ಏನೂ ಅಲ್ಲ. ಅವನು ಯಾರನ್ನೂ ಎತ್ಕೊಂಡೋಗಿ ಎಲ್ಲೂ ನರಕಕ್ಕೆ ತಳ್ಳೋದು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ, ಅವನಿಗೆ ಅದು ಆಗೋದೇ ಇಲ್ಲ. ಇಸ್ ಪವರ್ಲೆಸ್. ಬಟ್ ಹಿ ಕ್ಯಾನ್ ಡಿಸೀವ್ ಪೀಪಲ್ ಆಫ್ ಗಾಡ್. ದೇವ ಜನರನ್ನು ಅಥವಾ ಲೋಕದ ಜನರನ್ನು ವಂಚನೆ ಮಾಡ್ತಾನೆ. ಹಿ ಕ್ಯಾನ್ ಡಿಸೀವ್ ಪೀಪಲ್. ಹೇಗೆ? ಬೈ ಟೆಲ್ಲಿಂಗ್ ಲೈಸ್. ಸುಳ್ಳು ಹೇಳೋದ್ರ ಮುಖಾಂತರ. ಎಲ್ಲಿ ಹೇಳ್ತಾನೆ? ನಮ್ಮ ಆಲೋಚನೆಯಲ್ಲಿ, ಇನ್ ಯುವರ್ ಮೈಂಡ್. ಬೈ ಗಿವಿಂಗ್ ಯು ಥಾಟ್ಸ್, ಆಲೋಚನೆ ಕೊಡೋದ್ರ ಮುಖಾಂತರ ನಮ್ಮನ್ನು ಡಿಸೀವ್ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಆ ಡಿಸೆಪ್ಷನ್ ಅಂತ ಗೊತ್ತಾಗೋದೇ ಗೊತ್ತಾ? ಈ ಸ್ಕೂಲಲ್ಲಿ ಓದಿದರೆ ಅವರಿಗೆ ಬೇಗ ಜಾಬ್ ಸಿಗುತ್ತೆ. ಯಾವ ಸ್ಕೂಲಲ್ಲಿ ಓದಿದರೆ? ಈ ಸ್ಕೂಲಲ್ಲಿ ಓದಿದರೆ. ಅದಕ್ಕೆ ಅಪ್ಪ ಅಮ್ಮ ಏನು ಮಾಡ್ತಾರೆ? ಈಗ ಮಕ್ಕಳನ್ನ ಈ ಸ್ಕೂಲಲ್ಲಿ ಓದಿಸ್ಬೇಕು.
ಈ ಸ್ಕೂಲಲ್ಲಿ ಓದಿಸ್ಬೇಕಂದ್ರೆ ಅವ್ರ ಹತ್ರ ದುಡ್ಡಿಲ್ಲ. ಏನು ಮಾಡಬೇಕು? ಸಾಲ ಮಾಡಬೇಕು, ಸುಳ್ಳು ಹೇಳಬೇಕಾಗತ್ತೆ, ಮೋಸ ಮಾಡಬೇಕಾಗತ್ತೆ, ಏನೇನೋ ಮಾಡಬೇಕಾಗತ್ತೆ. ಸೊ ಆ ರೀತಿ ಅವ್ರು ಹೇಳೋದು ಲಾಸ್ಟಿಗೆ ಏನು ಗೊತ್ತಾ? ಕಷ್ಟಪಟ್ಟು ನನ್ನ ಮಗನಿಗೆ ನನ್ನ ಮಗಳಿಗೆ ಈ ಸ್ಕೂಲಲ್ಲೇ ಓದಿಸಿದ್ವಿ ಬ್ರದರ್, ಆದರೂ ಕೆಲಸ ಸಿಕ್ಕಿಲ್ಲ. ಒಂದು ವೇಳೆ ಕೆಲಸ ಸಿಕ್ತು ಅಂತ ಇಟ್ಕೊಳ್ಳಿ, ಕೆಲಸ ಸಿಕ್ತು, ಒಳ್ಳೆ ಕೆಲಸ ಬ್ರದರ್, ಕೈ ತುಂಬ ದುಡ್ಡು ಬಂತು, ಆಮೇಲೆ ನಮಗೆ ಮರ್ಯಾದೆನೇ ಕೊಡ್ತಾ ಇಲ್ಲ. ಈಗ ನೋಡಿದರೆ ಯಾವಳನ್ನೋ ಕೊಟ್ಕೊಂಡು ಓಡೋಗ್ಬಿಟ್ಟಿದ್ದಾನೆ, ಆಸ್ಟ್ರೇಲಿಯಾದಲ್ಲಿ ಸೆಟ್ಲ್ ಆಗಿದ್ದಾನೆ. ಈಗ ನಾವೇನು ಮಾಡ್ಬೇಕು ಹೇಳಿ ಬ್ರದರ್? ನೀವೇನು ಮಾಡಬೇಡಿ, ಸಿಂಪಲ್. ಓನ್ಲಿ ಒನ್ ಥಿಂಗ್ ಈಸ್ ನೀಡ್ಫುಲ್ ಫಾರ್ ಯು, ನೋ ಯುವರ್ ಕ್ರಿಯೇಟರ್. ನಿನ್ನ ಸೃಷ್ಟಿಕರ್ತನನ್ನು ಕಂಡುಕೋ. ಆವಾಗ ಮಕ್ಕಳು ವಾಪಸ್ ಬರ್ತಾರೋ ಬರಲ್ವೋ ನನಗೆ ಗೊತ್ತಿಲ್ಲ, ಬಟ್ ಯು ವಿಲ್ ಫೈಂಡ್ ರೆಸ್ಟ್ ಹಿಯರ್. ಅದೇ ತಾನೇ ಬೇಕು. ವಿ ಆರ್ ರೆಸ್ಟ್ಲೆಸ್, ಸಮಾಧಾನ ಇಲ್ಲ. ಎಲ್ಲ ಮಾಡ್ತೀವಿ ಬ್ರದರ್, ನೆಮ್ಮದಿ ಇಲ್ಲ. ದುಡಿತೀವಿ, ನೆಮ್ಮದಿ ಇಲ್ಲ. ಯಾಕೋ ದೇವರು ನೆಮ್ಮದಿ ಕೊಡ್ತಾ ಇಲ್ಲ. ಯಾಕೋ ದೇವರು ನೆಮ್ಮದಿ ಕೊಡ್ತಾ ಇಲ್ಲ. ಫ್ಲೈಟ್ ಒಳಗಡೆ ಇರುವವನು ಫ್ಲೈಟ್ ಒಳಗಡೆ ಇರಬೇಕು, ಫ್ಲೈಟಿಂದ ಹೊರಗೆ ಬಂದರೆ ಸತ್ತೋಗ್ಬಿಡ್ತಾನೆ. ನಾವು ಹಾಗೆ ಆಗ್ಬಿಟ್ಟಿದ್ದೀವಿ. ಯೇಸುನೇ ಫ್ಲೈಟ್. ಯೇಸು ಒಳಗಡೆ ಇದ್ದರೆ ನಾವು ಸೇಫಾಗಿ ಮೂವ್ ಆಗ್ತಾ ಇರ್ತೀವಿ. ನಾವೇನು ಮೂವ್ ಆಗೋದು ಬೇಡ, ಫ್ಲೈಟ್ ಮೂವ್ ಆಗ್ತಾ ಇರುತ್ತೆ. ಆ ಫ್ಲೈಟ್ ಒಳಗಡೆ ನಾವು ಕುತ್ಕೊಂಡ್ರೆ ಸಾಕು. ಓಕೆ, ಈಗ ಬೆಂಗಳೂರಿಂದ ಇನ್ನೊಂದು ಯಾವುದೋ ಡೆಲ್ಲಿಗೆ ಒಂದು ಫ್ಲೈಟ್ ಹೋಗ್ತಾ ಇದೆ. ನಮ್ಮ ಕೆಲಸ ಏನು? ಅಯ್ಯೋ ಡೆಲ್ಲಿಗೆ ಹೋಗೋದು ಹೇಗಪ್ಪ, ನಡ್ಕೊಂಡು ಹೋಗೋದು ಅಷ್ಟು ದೂರ, ಕೈಕಾಲು ನೋವಾಗುತ್ತೆ, ಇದೆಲ್ಲ ಯೋಚನೆ ಮಾಡೋದಲ್ಲ. ಗೆಟ್ ಇನ್ ಟು ದ ಫ್ಲೈಟ್. ಏರ್ ಟಿಕೆಟ್ ಬೇಕು, ಸುಮ್ಮನೆ ಫ್ಲೈಟ್ ಒಳಗಡೆ ಹತ್ತಕ್ಕಾಗಲ್ಲ. ಟಿಕೆಟ್ ಎಲ್ಲ ತಗೋಬೇಕು. ಆ ಟಿಕೆಟೇ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಅನ್ನೋ ಟಿಕೆಟ್ ನಿನಗೆ ಸಿಗದೆ ನಿನಗೆ ಫ್ಲೈಟ್ ಒಳಗಡೆ ಎಂಟ್ರಿ ಇಲ್ಲ. ಸುಮ್ಮನೆ ನಾವು ಈ ಚರ್ಚಿಗೆ ಹೋಗ್ತೀವಿ, ಆ ಪ್ರೇಯರ್ಗೆ ಹೋಗ್ತೀವಿ, ಬೈಬಲ್ ಓದ್ತೀವಿ ಅಂತ ಹೇಳ್ಬಿಟ್ಟು ಯು ಪ್ಲೀಸ್ ಗೆಟ್ ಔಟ್ ಅಂತಾರೆ. ಅಲ್ಲಿ ಸೆಕ್ಯೂರಿಟಿ ಚೆಕ್ ಮಾಡಿದಾಗ ಸೆಕ್ಯೂರಿಟಿ ಚೆಕ್ಕಲ್ಲಿ ಶೋ ಯುವರ್ ಟಿಕೆಟ್ ಅಂತ ಕೇಳ್ತಾರೆ. ಅಲ್ಲಿ ಟಿಕೆಟ್ ಕೊಡಬೇಕು. ಇಲ್ಲ ನಾನು ಅಲ್ಲಿಂದ ಬಂದಿದ್ದೀನಿ, ಇಲ್ಲಿಂದ ಬಂದಿದ್ದೀನಿ, ಕಷ್ಟಪಟ್ಟು ಬಂದಿದ್ದೀನಿ, ನನಗೆ ಫ್ಲೈಟ್ ಅಂದರೆ ತುಂಬ ಇಷ್ಟ. ಕೆಲವರು ಇದ್ದಾರಲ್ಲ, ನನಗೆ ಜೀಸಸ್ ಅಂದರೆ ತುಂಬ ಇಷ್ಟ, ಅದಕ್ಕೆ 10 ಕ್ಯಾಂಡಲ್ ತೊಗೊಂಡು ಬಂದಿದ್ದೀನಿ, ಪ್ಲೀಸ್ ಗೆಟ್ ಔಟ್ ಅಂತಾರೆ. ಇಲ್ಲಿ ಕ್ಯಾಂಡಲ್ ಬಿಸ್ನೆಸ್ ಮಾಡ್ತಾ ಇಲ್ಲ ಯಾರು. ವಿ ವಾಂಟ್ ಓನ್ಲಿ ಟಿಕೆಟ್ಸ್, ಶೋ ದ ಟಿಕೆಟ್ ಅಥವಾ ಪಾಸ್ಪೋರ್ಟ್, ವಾಟ್ ಎವರ್ ಇಟ್ ಈಸ್, ವೀಸಾ, ಪಾಸ್ಪೋರ್ಟ್, ಅದಕ್ಕೆ ಸಂಬಂಧಪಟ್ಟಿದ್ದು. ನಿನಗೆ ಫ್ಲೈಟಿಗೆ ಎಂಟ್ರಿ ಆಗ್ಲಿಕ್ಕೆ ಸಂಬಂಧಪಟ್ಟಿದ್ದು ತೋರಿಸ್ಬೇಕು. ನೀನು ಅದಕ್ಕೆ ಸಂಬಂಧ ಇಲ್ಲದೆ ಇರೋದು ಏನಾದರೂ ತೋರಿಸಿದ್ರೆ ಸೆಕ್ಯೂರಿಟಿ ಅವರು ಹೊರಗೆ ಹಾಕ್ತಾರೆ. ಎಕ್ಸ್ಟ್ರಾ ಏನಾದರೂ ಮಾತಾಡಿದರೆ ಜೈಲಿಗೂ ಹಾಕ್ತಾರೆ. ಇವನು ಯಾಕೋ ಓವರಾಗಿ ಮಾಡ್ತಾ ಇದ್ದಾನೆ ಅಂತ. ಇಲ್ಲ ನಾನು ಏರ್ಪೋರ್ಟಲ್ಲೇ ಕೆಲಸ ಮಾಡೋದು, ಏರ್ಪೋರ್ಟ್ ಪಕ್ಕದಲ್ಲೇ ನಂದು ಅಂಗಡಿ ಇದೆ, ಅದೆಲ್ಲ ಕರೆಕ್ಟು. ಏರ್ಪೋರ್ಟ್ ಪಕ್ಕದಲ್ಲೇ ನಿಂದು ಅಂಗಡಿ ಇರ್ಬೋದು, ಆದರೆ ಇಲ್ಲಿ ಒಳಗಡೆ ನೀನು ಏರೋಪ್ಲೇನ್ ಒಳಗಡೆ ಬರಬೇಕಾದ್ರೆ ದಿಸ್ ಇಸ್ ದ ಪ್ರೊಸೀಜರ್. ಯು ಮಸ್ಟ್ ಶೋ ದೀಸ್ ಡಾಕ್ಯುಮೆಂಟ್ಸ್. ಶೋ ದ ಪ್ರಾಪರ್ ಡಾಕ್ಯುಮೆಂಟ್ಸ್ ಟು ಗೆಟ್ ಇನ್ ಟು ದ ಫ್ಲೈಟ್. The one and only document to get into Christ Jesus is the Holy Spirit by faith. ವಿಶ್ವಾಸದ ಮುಖಾಂತರ ಪರಿಶುದ್ಧಾತ್ಮರನ್ನು ಹೊಂದಿಕೊಂಡ್ರೆ ನೀನು ಯೇಸುವಿನಲ್ಲಿ ಬಂದೆ. ಯು ಆರ್ ಡ್ರಾಫ್ಟೆಡ್ ಇಂಟು ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತರಿಗೆ ನಾವು ಸೇರ್ಕೊಳ್ತೀವಿ, ಇಲ್ಲದ್ರೆ ಔಟೇ. ಆಮೇಲೆ ಚರ್ಚಿಗೆ ಹೋಗ್ತೀವಿ, ಪ್ರೇಯರ್ ಗ್ರೂಪಲ್ಲಿದ್ದೀವಿ, ಅದಿಲ್ಲಿದ್ದೀವಿ, ಇಲ್ಲಿದ್ದೀವಿ, ಎಲ್ಲ ಇದ್ದೀವಿ, ಎಲ್ಲ ಮಾಡ್ತೀವಿ. ಯಾಕೆ ನಮಗೆ ಇಲ್ಲಿಲ್ಲ, ಪೀಸ್ ಇಲ್ಲ. ಸೈತಾನ ಸುಳ್ಳು ಹೇಳ್ತಾನೆ, ನಿನಗೆ ಯಾಕೆ ಸಮಾಧಾನ ಇಲ್ಲ ಅಂದರೆ ನೋಡು ಪ್ರಾಬ್ಲಮ್ಸ್. ನಿನಗಿಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ನಿಂಗೆ ಸಮಾಧಾನ ಹೇಗೆ ಸಿಗುತ್ತೆ ಹೇಳು? ಹೇಗೆ ಸಿಗುತ್ತೆ? ಅದಕ್ಕೆ ನಿಂಗೆ ಸಮಾಧಾನ ಇಲ್ಲಿ ಸಿಗಲ್ಲ, ಬಾರಿಗೆ ನಾನು ಕರ್ಕೊಂಡು ಹೋಗ್ತೀನಿ ಕುಡಿಲಿಕ್ಕೆ. ಅಲ್ಲೇನು ಸಿಗುತ್ತೆ? ಅಲ್ಲಿ ಸಿಗುತ್ತೆ ಸಮಾಧಾನ. ಅಲ್ಲಿ ಚೆನ್ನಾಗಿ ಅವನ ಆಲೋಚನೆ ಕೊಡ್ತಾನಲ್ಲ. ನಾವು ಮೂರ್ಖರ ಥರ ಹೋಗ್ತೀವಿ, ಚೆನ್ನಾಗಿ ಕುಡಿತೀವಿ, ಸಮಾಧಾನ ಸಿಗುತ್ತಾ? ಎಷ್ಟೋ ಜನ ಕುಡುಕರಿದ್ದಾರೆ. ಅವ್ರು ಕೆಟ್ಟವರು ನಾನು ಹೇಳಲ್ಲ, ಕುಡುಕರು ಅಷ್ಟೇ. ಈಗ ನಮ್ಮನ್ನು ನೋಡಿ ಪ್ರೇಯರ್ ಮಾಡೋರು ಅಂತಾರಲ್ವಾ, ಕರಿಸ್ಮ್ಯಾಟಿಕ್ಸ್ ಅಂತಾರಲ್ಲ, ಅದೇ ರೀತಿ ಅವ್ರು ನೋಡಿ ಕುಡುಕರು. ಕುಡಿ 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 ಜೀವನನೇ ಕುಡಿ. ಈಗ ಅವ್ರ ಹತ್ರ ನೀವು ಕೇಳಿ, ನೀವು ತುಂಬ ಸಂತೋಷವಾಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ ಅಂತ, ಏನು ಉತ್ತರ ಬರುತ್ತೆ ನೋಡಿ? ಅಯ್ಯೋ ಎಲ್ಲದನ್ನು ಮರಿಲಿಕ್ಕೆ ಕುಡಿತಾ ಇದ್ದೀನಿ ಅಂತಾರೆ ಅವರು. ಏನು ಜ್ಞಾಪಕಕ್ಕೆ ಬರಬಾರ್ದು, ಅದಕ್ಕೆ ಕುಡಿತಾ ಇದ್ದೀನಿ. ನೆಮ್ಮದಿ ಇಲ್ಲ. ತುಂಬ ದುಡಿ 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 ದುಡಿ, ಅದು ಕುಡುಕುತನಕ್ಕಿಂತ ಮೋಸ. ವರ್ಕಹಾಲಿಕ್ ಆಯಿತಾ? ಬರೀ ದುಡಿ,
ದುಡ್ಡು. ದುಡಿ ಮೀನ್ಸ್ ದುಡ್ಡು. ಓಕೆ, ಅವ್ರನ್ನ ಕೇಳಿ, ನೀವು ನೆಮ್ಮದಿ ಆಗಿದ್ದೀರಾ? ಎಲ್ಲ ಇದೆ ಬ್ರದರ್, ದುಡಿತಾ ಇದ್ದೀವಿ, ದುಡ್ಡು ಬರ್ತಾ ಇದೆ, ಆದರೆ ಏನಿಲ್ಲ, ನೆಮ್ಮದಿ ಇಲ್ಲ. ಗೆಟ್ ಇನ್ ಟು ದ ಫ್ಲೈಟ್ ಒಳಗಡೆ ಬಾ. ಯೇಸು ಆಗಿರೋ ಫ್ಲೈಟ್ ಒಳಗಡೆ ನೀನು ಬಾ. ಬರಲಿಕ್ಕೊಂದು ದಾರಿ ದೇವರು ಇಟ್ಟಿದ್ದಾರೆ. ಯೇಸು ಕ್ರಿಸ್ತನ ಶುಭ ಸಂದೇಶವನ್ನು ಆಲಿಸಿ ವಿಶ್ವಾಸ ಇಡೋದ್ರ ಮುಖಾಂತರ ಆ ಸೀಲ್ ಬೀಳುತ್ತೆ ಒಳಗಡೆ. ಭಾರತ ಸರ್ಕಾರದ ಸೀಲ್ ಯಾವ ರೀತಿ ನಮ್ಮ ಪಾಸ್ಪೋರ್ಟಿಗೆ ಬೀಳುತ್ತೋ, ಟಿಕೆಟ್ ಮೇಲೆ ಅಲ್ಲಿಂದ ಸಂಬಂಧಪಟ್ಟ ಸೀಲ್ ಬೀಳುತ್ತೋ, ಅದೇ ರೀತಿಯಲ್ಲಿ ಒಳಗಡೆ ಎಂಟ್ರಿ ಆಗಲಿಕ್ಕೆ ನಿನ್ನ ಆತ್ಮದ ಮೇಲೆ ಒಂದು ಸೀಲ್, ಮುದ್ರೆ ದೇವರು ಹಾಕ್ತಾರೆ. ಅದು ಬಂದರೆ ನೀನು ಒಳಗಡೆ ಪ್ರವೇಶ. ಒಳಗಡೆ ಬಂದ ಮೇಲೆ ನಿನಗೆ ಸ್ಟಿಲ್ ಯು ಹ್ಯಾವ್ ದ ಫ್ರೀಡಮ್ ಇನ್ಸೈಡ್ ದ ಫ್ಲೈಟ್ ಆಲ್ಸೋ. ಡೋರ್ ಒಡೆದು, ಕಿಟಕಿ ಒಡೆದು ಹೊರಗಡೆ ಹಾರಿದ್ರೆ ಪ್ರಾಣ ಹೋಗುತ್ತೆ. ಅಯ್ಯೋ, ನಾನು ಯೇಸುವಿನಲ್ಲಿ ಬಂದೆ 2021 ಬ್ರದರ್, ನಾನು ಯೇಸುವಿನಲ್ಲಿ ಬಂದೆ. ಆಮೇಲೆ ನನ್ನ ಜೀವನದಲ್ಲಿ ಈಗ ಈ ಪರಿಸ್ಥಿತಿಗೆ ಬಂದಿದ್ದೀನಿ. ಯಾಕೆಂದರೆ 2021 ನೀನು ಫ್ಲೈಟ್ ಒಳಗಡೆ ಬಂದೆ, ಆಮೇಲೆ ಫ್ಲೈಟ್ ಬಾಗಿಲನ್ನ ಹೊಡೆದು ಹೊರಗಡೆ ಹಾರಿದೆ, ಅದಕ್ಕೆ ಸೊಂಟ ಮುರಿದೋಗಿದೆ. ಒನ್ಸ್ ಯು ಗೆಟ್ ಇನ್ ಟು ದ ಫ್ಲೈಟ್, ಯು ಹ್ಯಾವ್ ಟು ರಿಮೈನ್ ಇನ್ಸೈಡ್ ದ ಫ್ಲೈಟ್. ಫ್ಲೈಟ್ ವಿಲ್ ಟೇಕ್ ಯು ಟು ದ ಡೆಸ್ಟಿನೇಷನ್. ಯು ಡೋಂಟ್ ವರಿ ಅಬೌಟ್ ಡೆಸ್ಟಿನೇಷನ್, ಯು ಬಿ ದೇರ್ ಇನ್ಸೈಡ್ ದ ಫ್ಲೈಟ್. ನೀನು ಫ್ಲೈಟ್ ಒಳಗಡೆ ಇರು. ನೀನು ತಲುಪಬೇಕಾದ ಆ ಸ್ವರ್ಗ ಸಾಮ್ರಾಜ್ಯಕ್ಕೆ ಆ ಫ್ಲೈಟೇ ನಿನ್ನನ್ನು ಕರ್ಕೊಂಡು ಹೋಗುತ್ತೆ. ನೀನು ಅಲ್ಲೇನೋ ಚೆನ್ನಾಗಿದೆ ಕಾಣಿಸ್ತು ಅಂತ ಹೇಳಿಬಿಟ್ಟು ಇದು ಹೊಡ್ಕೊಂಡು ಕೆಳಗಡೆ ಬಂದರೆ, ಡೋರ್ ಹೊಡ್ಕೊಂಡು ಕೆಳಗಡೆ ಬಂದರೆ, ನೀನು ಕೆಳಗಡೆ ಬರೋದ್ರೊಳಗಡೆ ನಿನ್ನ ಪ್ರಾಣ ಹೋಗಿರುತ್ತೆ. ಆಮೇಲೆ ಮತ್ತೆ ಮೇಲಕ್ಕೆ ಹಾರಲಿಕ್ಕೂ ಆಗೋದಿಲ್ಲ, ವಾಪಸ್ ಹೋಗಿ ಫ್ಲೈಟ್ ಸೇರ್ಕೊಳ್ಳೋಣ ಅಂದರೆ. ಆದರೆ ದೇವ್ರ ಕರುಣಾಮಯಿ ಆ ಥರ ಫ್ಲೈಟ್ ಮಾಡಿಲ್ಲ. ಮಾನಸಾಂತರ ಪಟ್ಟು ಬರುವ ಪ್ರತಿಯೊಬ್ಬ ಪಾಪಿಗೂ ಮತ್ತೊಮ್ಮೆ ಎಂಟ್ರಿ ಆಗುವ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಆದರೆ ಬರಬೇಕಷ್ಟೇ. ಅವ್ರು ಬರೋದಕ್ಕಿಂತ ಮೊದಲೇ ನಾವು ಮಾನಸಾಂತರ ಹೊಂದಬೇಕು, ಅವ್ರ ಕಡೆಗೆ ತಿರುಗಬೇಕು, ಆಗ ಮತ್ತೆ ಎಂಟ್ರಿ ಆಗ್ಬೋದು. ಮತ್ತು ನಿಮ್ಮ ಪ್ರಯಾಣ ರೆಸ್ಟಲ್ಲಿ ಹೋಗ್ಬೋದು, ಸಮಾಧಾನಕರವಾಗಿ ಹೋಗ್ಬೋದು. ಯೇಸುವಿನಲ್ಲಿ ಇಲ್ಲದೆ ಬದುಕೋದೇ ಒಂದು ಫೂಲಿಶ್ನೆಸ್. ಅದರಲ್ಲೂ ದೊಡ್ಡ ಫೂಲಿಶ್ನೆಸ್ ಯಾವುದು ಗೊತ್ತಾ? ನಾನು ಯೇಸುವಿನಲ್ಲಿ ಇದ್ದೀನಿ ಅಂದ್ಕೊಂಡು ಬದುಕುವಂಥ ಕ್ರಿಶ್ಚಿಯನ್ಸ್ ಇದ್ದಾರಲ್ವ, ದ್ಯಾಟ್ ಈಸ್ ಆಕ್ಟರ್ ಫೂಲಿಶ್ನೆಸ್. ಅದರಷ್ಟು ಮೂರ್ಖತನ ಯಾವುದೇ ಇಲ್ಲ. ನಾನು ಇದ್ದೀನಿ ಅಂತ ಅಂದ್ಕೊಂಡು ಬದುಕೋವ್ರನ್ನ ಏನು ಮಾಡೋಕ್ಕಾಗಲ್ಲ. ತುಂಬ ಕಷ್ಟ. ಈಗ ನಿಮ್ಮನ್ನೆಲ್ಲ ಕೇಳಿದ್ರೆ, ನೀವೆಲ್ಲ ಯೇಸುವಿನಲ್ಲಿದ್ದೀರಾ? ಏನು ಬ್ರದರ್ ಈಗ ಕೇಳ್ತೀರಾ? ನಾವು ಹುಟ್ಟಿದಾಗಲೇ ಕ್ರಿಶ್ಚಿಯನ್ಸು. ವಿ ಆರ್ ಬಾರ್ನ್ ಕ್ರಿಶ್ಚಿಯನ್ಸ್, ಬಾರ್ನ್ ಕ್ಯಾಥಲಿಕ್. ಬೈ ಬರ್ತ್ ವಿ ಎಂಟರ್ಡ್ ಇನ್ ಟು ದಟ್ ಫ್ಲೈಟ್. ಸಮಾಧಾನ ಆಗಿದ್ದೀರಾ? ಎಲ್ಲಿ ಸಮಾಧಾನ? ನೆಮ್ಮದಿಯಾಗಿದ್ದೀರಾ? ಏನು ಪ್ರಶ್ನೆ ಕೇಳ್ತೀರಾ ಬ್ರದರ್? ಕಂಪ್ಲೇಂಟ್ಸ್ ಏನೂ ಇಲ್ಲದೆ ಇದ್ದೀರಾ? ಜೀವನದಲ್ಲಿ ಇರೋದೇ ಬರೀ ಕಂಪ್ಲೇಂಟ್ಸ್. ಅದರ ಅರ್ಥ ಇಷ್ಟೇ, ನೀನಿನ್ನೂ ಎಂಟ್ರಿ ಕೊಟ್ಟಿಲ್ಲ, ಫ್ಲೈಟ್ ಒಳಗಡೆ ಬಂದಿಲ್ಲ. ಏರ್ಪೋರ್ಟಿಗೆ ಎಂಟ್ರಿ ಕೊಟ್ಟಿರ್ಬೋದು ಅಷ್ಟೇ. ಏರ್ಪೋರ್ಟಿಗೆ ಬಂದು ಅಲ್ಲಿ ವೆಯ್ಟಿಂಗ್ ಏರಿಯಾ ಇದೆಯಲ್ಲ, ಅಲ್ಲಿ ವೆಯ್ಟ್ ಮಾಡ್ತಾ ಇರ್ಬೋದು ಅಷ್ಟೇ ಫ್ಲೈಟ್ ಬರಲಿಕ್ಕೆ. ಫ್ಲೈಟ್ ಒಳಗಡೆ ಬರಬೇಕು. ಅದು ನಿನ್ನ ಕರ್ಕೊಂಡು ಹೋಗುತ್ತೆ. ಮೋಡ ಇರಲಿ, ಮಳೆ ಇರಲಿ, ಸಿಡ್ಲು ಇರಲಿ, ಏನೇ ಇದ್ರೂ ಕೂಡ ಈ ಲೋಕದ ಮನುಷ್ಯ ಮಾಡಿರೋ ಫ್ಲೈಟ್ ಎಲ್ಲಾದರೂ ಡ್ಯಾಮೇಜ್ ಆಗ್ಬೋದು. ಆದರೆ ಈ ಫ್ಲೈಟ್ ಆ ಥರ ಅಲ್ಲ. ಜೀಸಸ್ ಕ್ರೈಸ್ಟ್ ಫ್ಲೈಟ್ ಆ ಥರ ಅಲ್ಲ. ಏನೇ ಆದರೂ ಕೂಡ, ಸುನಾಮಿ ಬಂದರು, ಏನು ಬಂದರು, ಕೊರೋನಾ ಬಂದರು, ಏನು ಬಂದರು, ನಿನ್ನ ಆತ್ಮವನ್ನು ಸೇಫಾಗಿ ಸ್ವರ್ಗ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ನಥಿಂಗ್ ಟು ಬಿ ವರೀಡ್ ಅಬೌಟ್ ಎನಿಥಿಂಗ್ ಆಫ್ ದಿಸ್ ವರ್ಲ್ಡ್. ಈ ಲೋಕದ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅಯ್ಯೋ ಅವರು ಇವರು ಏನು ಚಿಂತೆ ಇಲ್ಲ. ರೆಸ್ಟ್ ಇನ್ ದ ಲಾರ್ಡ್. ಯು ಕ್ಯಾನ್. ದಯವಿಟ್ಟು ಇದಕ್ಕೋಸ್ಕರ ಯಾವ ಪ್ರೇಯರ್ ಮಾಡಬೇಕು ಕೇಳಬೇಡಿ. ಇದಕ್ಕೋಸ್ಕರ ಯಾವ ಪ್ರೇಯರ್ ಇಲ್ಲ. ಸೈತಾನ ಅದು ಕೂಡ ವಂಚಿಸ್ತಾನೆ ಕೆಲವ್ರನ್ನ. ನೀನು ಇದಕ್ಕೋಸ್ಕರ ಈ ಪ್ರೇಯರ್ ಮಾಡಾಯ್ತಾ, ಇದು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡು, 1 ಅವರ್ ಮಾಡಬೇಕು. ಎಷ್ಟವರು? 1 ಅವರ್. ಅದಾದಮೇಲೆ 3 ಗಂಟೆಗೆ ಇದೊಂದು ಪ್ರಾರ್ಥನೆ ಮಾಡಬೇಕು. ಇದು ಎಷ್ಟವರು? ಇದು 1 ಅವರು. ಇದು ಮಾಡಬೇಕಾದ ವಿಧಾನ ಇದು. ಹೇಗೆ ಅಂದರೆ, ಮೊಣಕಾಲು ಇರಬೇಕು, ಕೈ 2 ಎತ್ತಬೇಕು. ಆಮೇಲೆ ಇಲ್ಲಿ ಬರೆದಿರೋದು ಪೂರ್ತಿ 3 ಸಾರಿ ಓದಬೇಕು. ಪಾಪ. ಆಮೇಲೆ ಶುಕ್ರವಾರಕ್ಕೆ ಈ ಪ್ರಾರ್ಥನೆ, ಶನಿವಾರ ಇದು, ಮಂಗಳವಾರಕ್ಕೆ ಇದು. ಇಷ್ಟು ಮಾಡು, ಎಲ್ಲ ಸರಿ ಆಗುತ್ತೆ. ಅವನು ಪಾಪ ಮಾಡಿ 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 ಮಾಡಿ
ಅವನಿಗೆ ದೇವ್ರ ಮೇಲೆ ಇರೋ ವಿಶ್ವಾಸನೂ ಹೊರಟೋಗ್ಬಿಟ್ಟಿದೆ ಈಗ. ಇದು ಯಾರ್ದು ವಂಚನೆ? ಪಿಶಾಚಿದ ವಂಚನೆ. ಅದಕ್ಕೆ ನೋಡಿ, ಯೇಸು ಸ್ವಾಮಿ ಪ್ರಾರ್ಥನೆ ಬಗ್ಗೆ ಶಿಷ್ಯರು ಕೇಳೋ ತನಕ ಹೇಳ್ಕೊಟ್ಟೇ ಇಲ್ಲ. ಬೇರೆ ಸುಮಾರು ವಿಷಯ ಯೇಸು ಹೇಳಿದರು ಬೈಬಲ್ನಲ್ಲಿ. ಯಾವಾಗ ಶಿಷ್ಯರು ಬಂದು ಕೇಳಿದ್ರು ನಮಗೆ ಪ್ರಾರ್ಥನೆ ಕಲಿಸ್ಕೊಡಿ ಅಂತ, ಆವಾಗ ಮಾತ್ರ ಅವ್ರಿಗೆ ಮಾತ್ರ ಹೇಳಿದರು, ಈ ಮೆಥಡಲ್ಲಿ ಪ್ರಾರ್ಥನೆ ಮಾಡಿ, ಇದನ್ನೇ ಹೇಳಿ ಅಂತಲ್ಲ, ದಿಸ್ ವೇ ಯು ಹ್ಯಾವ್ ಟು ಪ್ರೇ. ಯಾಕೆ ಅಂದರೆ ಪ್ರೇಯರ್ ಮಾಡಿಸುವ ಇಂಜಿನ್ ಅವ್ರ ಒಳಗಡೆ ಇನ್ನೂ ಫಿಕ್ಸ್ ಆಗಿರಲಿಲ್ಲ. ಅದರಿಂದ ಯೇಸು ಒಂದು ಹೇಳಿಕೊಟ್ರು, ಸದ್ಯಕ್ಕೆ ಇದನ್ನು ಮಾಡ್ಕೊಂಡಿರಿ ಅಂತ. ಪ್ರೇಯರ್ ಮಾಡಿಸುವ ಇಂಜಿನ್ ಯಾರು? ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ಅವ್ರ ಒಳಗಡೆ ಬಂದ ಮೇಲೆ ಪವಿತ್ರ ಆತ್ಮರು ಹೇಳಿಕೊಟ್ರು ಅವರಿಗೆ ಹೇಗೆ ಪ್ರಾರ್ಥನೆ ಮಾಡಬೇಕು, ಏನು ಮಾಡಬೇಕು ಅಂತ. ಆಮೇಲೆ ಶುರು ಮಾಡಿದ್ರು. ಯೇಸು ಕ್ರಿಸ್ತರಿಗೆ ಗೊತ್ತಿತ್ತು, ಈ ಜನಕ್ಕೆ ಏನು ಹೇಳಿದ್ರು ಕೂಡ ಪ್ರಾರ್ಥನೆ ಮಾತ್ರ ನನಗೆ ಕಲ್ಸೋಕ್ಕಾಗಲ್ಲ, ಕಲಿಸಿ ಪ್ರಯೋಜನ ಇವ್ರ ಕೈಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಇಂಜಿನ್ ಇಲ್ಲದೆ ಇದು ಹಾರಲ್ಲ. ಫ್ಲೈಟ್ ಹಾರಬೇಕಾದ್ರೆ ಇಂಜಿನ್ ಬೇಕು. ನಿಮ್ಮ ಪ್ರೇಯರ್ ಅನ್ನೋ ಒಂದು ಫ್ಲೈಟ್ ಹಾರಬೇಕಾದ್ರೂ ಕೂಡ ಅದಕ್ಕೆ ಇಂಜಿನ್ ಫಿಕ್ಸ್ ಆದ್ರೇ. ಸೊ ಜೀಸಸ್ಗೆ ಗೊತ್ತಿತ್ತು, ಅದಕ್ಕೆ ಹೋಲಿ ಸ್ಪಿರಿಟ್ ಇವ್ರ ಮೇಲೆ ಬಂದುಬಿಟ್ರೆ ಶಿರ ಬರ ಬಂಧನ ಬರ ಇದಿರ ಬರ 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 ಇವರು ಯಾವ್ಯಾವ ಭಾಷೆಯಲ್ಲೆಲ್ಲ ಮಾತಾಡ್ತಾರೆ ಇಷ್ಟ ಬಂದಂಗೆ. ಆ ಹೋಲಿ ಸ್ಪಿರಿಟ್ ಏನೇ ಆಲೋಚನೆ ಕೊಡ್ತಾರೋ ಅದ್ರ ಪ್ರಕಾರ ಇವರು ಮಾಡ್ಕೊಂಡು ಹೋಗ್ತಾರೆ. ರಿಸ್ಕ್ ಇಲ್ಲ ಅಂತ ಯೇಸುಗೆ ಗೊತ್ತಿತ್ತು. ಈಗ ಇವರಿಗೆ ನಾನು ಪ್ರಾರ್ಥನೆ ಹೇಳ್ಕೊಟ್ಬಿಟ್ರೆ 3 ಗಂಟೆಗೊಂದು ಹೇಳಬೇಕಾಗತ್ತೆ, 6 ಗಂಟೆದೊಂದು ಹೇಳ್ಕೊಡ್ಬೇಕಾಗತ್ತೆ, ಸೋಮವಾರದೊಂದು ಹೇಳ್ಕೊಡ್ಬೇಕಾಗತ್ತೆ, ಭಾನುವಾರದೊಂದು ಹೇಳ್ಕೊಡ್ಬೇಕಾಗತ್ತೆ. ಸತ್ತಾಗ ಮಾಡೋ ಪ್ರಾರ್ಥನೆ, ಹುಟ್ಟಿದಾಗ ಮಾಡೋ ಪ್ರಾರ್ಥನೆ, ತಿಂದಾಗ ಮಾಡೋ ಪ್ರಾರ್ಥನೆ, ತಿಂದಾದ್ಮೇಲೆ ಇರೋ ಪ್ರಾರ್ಥನೆ, ಇದೆಲ್ಲ ಮಾಡಿ ಮಾಡಿ ದೊಡ್ಡ ಹೆವಿನೆಸ್ ಆಗುತ್ತೆ. ಇವತ್ತು ಕೆಲವರು ಕೇಳೋ ಪ್ರಶ್ನೆ ಅಷ್ಟೇ ಕೇಳ್ತಾರೆ ಎಷ್ಟೋ ಜನ, ಮತ್ತು ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಲ್ಲ, ದೇವ್ರು ಯಾಕೆ ಇನ್ನೂ ಏನೂ ಮಾಡಿಲ್ಲ? ಏನು ಮಾಡಬೇಕಾಗಿತ್ತು ದೇವರು? ನಿಜ ಹೇಳ್ತೀನಿ, ದೇವರು ಏನೂ ಮಾಡಲ್ಲ ಇನ್ನು. ಅವರೆಲ್ಲ ಮಾಡಿ ಆಯಿತು. ನೀವು ಕೆಲವ್ರು ಕಾಯ್ತಾಯಿದ್ದೀರಿ, ದೇವರು ಏನೋ ಮಾಡಿಬಿಡ್ತಾರೆ, ಏನೋ ಮಾಡ್ತಾರೆ. ಏನೂ ಮಾಡಲಿಕ್ಕಿಲ್ಲ ದೇವರಿಗಿನ್ನು. ದೇವರೀಗ ವಿಶ್ರಾಂತಿ ತಗೊಳ್ತಾ ಇದೆ, ರೆಸ್ಟ್. 7 ದಿನ ಎಲ್ಲ ಮಾಡಿದ್ರು ಅಲ್ವಾ? 7 ದಿನನ 6 ದಿನನ? 6 ದಿನ. 6 ದಿನ ಆದಮೇಲೆ 7ನೇ ದಿನ ದೇವರೇನು ಮಾಡಿದರು? ರೆಸ್ಟ್ ಮಾಡಿದರು. ಈಗ ದೇವರು ವಿಶ್ರಾಂತಿಯಲ್ಲಿದ್ದಾರೆ. ಯಾಕಂದರೆ ಎಲ್ಲ ಮಾಡಿ ಆಯಿತು. ಎಲ್ಲಿವರೆಗೆ ವಿಶ್ರಾಂತಿ ಗೊತ್ತಾ? ಯೇಸು ಕ್ರಿಸ್ತರು ವಾಪಸ್ ಬರೋದೊಂದು ಟೈಮ್ ಪೆಂಡಿಂಗ್ ಇದೆ, ಆಗ ಸ್ವಲ್ಪ ಮಾಡಲಿಕ್ಕಿದೆ. ಅದು ಅವರು ಟೈಮ್ ಫಿಕ್ಸ್ ಮಾಡಿದ್ದಾರೆ, ಡೇಟು ಫಿಕ್ಸ್ ಮಾಡಿದ್ದಾರೆ. ಡೇಟು ಟೈಮು ಎಲ್ಲ ಫಿಕ್ಸ್ ಮಾಡಿ ಆಯಿತು. ನಮಗೆ ಗೊತ್ತಿಲ್ಲ ಅಷ್ಟೇ. ಇನ್ನು ನಾವೇನು ಮಾಡಬೇಕು ಗೊತ್ತಾ? ಟ್ರೈನ್ ಬರುತ್ತೆ ಇಲ್ಲ ಫ್ಲೈಟ್ ಬರುತ್ತೆ ಅಂತ ಸುಮ್ಮನೆ ಏರ್ಪೋರ್ಟಲ್ಲಿ ಕಾಯ್ತಾ ಕೂತ್ಕೋಬೇಕು ಅಷ್ಟೇ ನಮ್ಮ ಕೆಲಸ. ವಿ ಆರ್ ಓನ್ಲಿ ಪ್ಯಾಸೆಂಜರ್ ವೆಯ್ಟಿಂಗ್ ಫಾರ್ ದ ಕಮ್ಮಿಂಗ್ ಆಫ್ ದ ಫ್ಲೈಟ್ ಆರ್ ಟ್ರೈನ್ ಆರ್ ಬಸ್, ವಾಟ್ ಎವರ್ ಇಟ್ ಈಸ್. ಜೀಸಸ್ ಯೇಸು ಬರ್ತಾರೆ ಅಂತ ಕೂತ್ಕೊಂಡು ಕಾಯಬೇಕಷ್ಟೆ. ಗುಡಿಸ್ಲಲ್ಲಿ ಇದೆಯಾ? ಅಲ್ಲೇ ಕಾಯ್ತಾ ಇರು. ಯೇಸು ಹೇಳ್ತಾರಲ್ಲ, ಮನೆ ಮಾಳಿಗೆ ಮೇಲಿರೋನು ಅಲ್ಲೇ ಇರಲಿ. ಅಯ್ಯೋ, ನನ್ನೊಂದು ಬೆಡ್ಶೀಟ್ ಇದೆ ಒಳಗಡೆ, ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ, ಒಂದು ಸ್ವಲ್ಪ ತೆಗೆದುಬಿಡ್ತೀನಿ, ಅವನಲ್ಲೇ ಇರಲಿ. ಬೀಸೋ ಕಲ್ಲಲ್ಲಿ ಇಬ್ಬರು ರುಬ್ತಾ ಇದ್ದೀರಾ, ಸ್ವಲ್ಪ ಫ್ರಿಜ್ಜಲ್ಲಿ ಎತ್ಬಿಟ್ಬಿಡ್ತೀನಿ. ಬೀಸೋ ಕಲ್ಲಲ್ಲಿದೆ, ಅಲ್ಲೇ ಇರು, ಅಲ್ಲೇ ಎತ್ಕೊಂಡು ಹೋಗ್ತೀನಿ. ನೀನು ಎಲ್ಲಿದೆಯೋ ಅಲ್ಲೇ ಹೊತ್ಕೊಂಡು ಹೋಗ್ತಾರೆ ಅವರು. ಮಗು ಹೇಳ್ತಾ ಇದೆ, ಸ್ವಲ್ಪ ಏನೋ ಕೊಟ್ಬಿಟ್ಟು ಬಂದುಬಿಡ್ತೀನಿ. ಮಗುನ್ನೇ ನಾನು ಕರ್ಕೊಂಡು ಹೋಗ್ತೀನಿ, ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಸೊ ಎಲ್ಲಿದ್ದೀರೋ ಅಲ್ಲೇ ಕಾಯ್ತಾ ಇರಿ, ಬೇರೆ ಕಡೆ ಓಡಬೇಡಿ. ಅದನ್ನೇ ಮಾರ್ತಾಳಿಗೆ ಯೇಸು ಹೇಳಿದ್ದು, ಯು ಆರ್ ವರೀಡ್ ಆ್ಯಂಡ್ ಡಿಸ್ಟ್ರಾಕ್ಟೆಡ್ ಬೈ 1 2 3 4 5 6 7 8 9 10 11 100 ಮೆನಿ ಥಿಂಗ್ಸ್, ಯೂಸ್ಲೆಸ್ ಥಿಂಗ್ಸ್. ಆದರೆ ಯೇಸು ಹೇಳ್ತಾರೆ, ಓನ್ಲಿ ಒನ್ ಥಿಂಗ್ ಈಸ್ ಯೂಸ್ಫುಲ್. ಆದರೆ ಅಗತ್ಯವಾದದ್ದು ಒಂದೇ. ಎಲ್ಲಿದೆ ಅದು? ಲೂಕ. ಕೆಲವರು ಯೋಚನೆ ಮಾಡ್ತಿದ್ದಾರೆ, ಇವರು ಯಾವುದೋ ಓದ್ತಾ ಇದ್ದಾರಲ್ಲ, ಎಲ್ಲಿ ತೆಗಿಲಿ, ನನಗೆಲ್ಲಿ ಸಿಗುತ್ತೆ ಅಂತ. ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನ್ಯೂ ಟೆಸ್ಟಮೆಂಟ್, ಲೂಕ್ ಚಾಪ್ಟರ್ 10 ವರ್ಸ್ 41. ಲೂಕ 10:41 ಯೇಸು ಸ್ವಾಮಿ ಹೇಳಿದ ಮಾತು. ಆದರೆ ಅಗತ್ಯವಾದದ್ದು ಒಂದೇ. ಆದರೆ ಅಗತ್ಯವಾದದ್ದು, ನನಗೂ ನಿಮಗೂ ನಮ್ಮ ಎಲ್ರಿಗೂ ಅಗತ್ಯವಾದದ್ದು ಒಂದೇ ಒಂದು. ನಾಟ್ 2 ಥಿಂಗ್ಸ್, ಒಂದು ಅಥವಾ ಇನ್ನೊಂದಲ್ಲ, ಒಂದೇ. ಇದು ಹೇಳಿದ್ದು ಯಾರು? ಮನುಷ್ಯನ ಸೃಷ್ಟಿ ಮಾಡಿದ್ದೇವರು ಹೇಳ್ತಾ ಇದ್ದಾರೆ. ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಹೇಳೋದು. ನಂಬಲಿಕ್ಕೆ ಮನಸ್ಸಿದ್ರೆ ನಂಬಿ.
ನನಗೂ ನಿಮಗೂ ಅಗತ್ಯವಾಗಿರೋದು ಒಂದೇ. ಓನ್ಲಿ ಒನ್ ಥಿಂಗ್ ಈಸ್ ನೀಡ್ಫುಲ್. ಒಂದೇ ಅಂದರೆ ಏನು? ಜೀಸಸ್ ಅಷ್ಟೇ, ಬೇರೆ ಏನೂ ಅಲ್ಲ. ಜೀಸಸ್, ಟು ಬಿ ವಿತ್ ಜೀಸಸ್ ಆ್ಯಂಡ್ ಟು ನೋ ಜೀಸಸ್. ಯೇಸುವಿನೊಂದಿಗೆ ಇರೋದು, ಅವರನ್ನು ಅರಿತುಕೊಳ್ಳುವುದು. ಮರಿಯಳು ಮಾಡಿದ್ದೇನು? ಯೇಸು ಸ್ವಾಮಿ ಮಾರ್ತ ಮತ್ತು ಮರಿಯಳು ಮನೆಗೆ ಬಂದಾಗ ಮರಿಯಳು ಏನು ಮಾಡ್ತಾ ಇದ್ಲು? ಮರಿಯಳು ಒಂದೇ ಮಾಡಿದ್ದು, ಯೇಸುವಿನ ಜೊತೆ ಕುತ್ಕೊಂಡ್ಲು, ಯೇಸುವಿನ ಮಾತನ್ನು ಆಲಿಸ್ತಾ ಇದ್ಲು. ಹಾಗಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ತಾ ಇಲ್ಲ ನೀವು 24 ಗಂಟೆ ಬೈಬಲ್ ಓದ್ತಾ ಕುತ್ಕೊಳ್ಳಿ ಅಂತ ಅಲ್ಲ ಅದರ ಅರ್ಥ. ಯು ಮಸ್ಟ್ ನೋ ಜೀಸಸ್. ನೀವು ಯೇಸುವನ್ನು ಅರಿತುಕೊಳ್ಳಿ, ಯೇಸುವಿಗಾಗಿ ಬದುಕಿ. ಯೇಸುವಿಗಾಗಿ ಬದುಕೋದು ಅಂದರೆ ಹೇಗೆ ಅಂತ ನಾವು ಕಲಿಬೇಕು. ಯೇಸುವಿಗಾಗಿ ಬದುಕೋದು ಅಂದ ತಕ್ಷಣ 24 ಗಂಟೆ ಬೈಬಲ್ ಹಿಡ್ಕೊಂಡು ಪ್ರೀಚಿಂಗ್ ಮಾಡ್ತಾ ಇರೋದು ಅಂತ ಅಲ್ಲ ಅದರ ಅರ್ಥ. ಪರ್ಪಸ್, ದೇವರು ನನ್ನಿಂದ ಏನು ಬಯಸ್ತಾ ಇದ್ದಾರೆ ಅದನ್ನು ನಾನು ಮಾಡ್ತಾ ಹೋಗೋದು ಅಷ್ಟೇ, ಸಿಂಪಲ್. ಅದರಲ್ಲಿ ಯೂನಿವರ್ಸಲ್ಲಿ ಹೇಳಿದ್ದಿದೆ, ಎಲ್ರಿಗೂ ಮಾಡಬೇಕಾದ ಕರ್ತವ್ಯನೂ ದೇವರು ಹೇಳಿದ್ದಾರೆ. ನಿನಗೆ ಸ್ಪೆಸಿಫಿಕ್ ಆಗಿ ಮಾಡಬೇಕಾದ ಕೆಲವು ಕರ್ತವ್ಯಗಳು ಇದೆ. ಇದು ಎರಡೂ ನೀನು ಕಂಡುಹಿಡಿಬೇಕು. ಓಕೆ, ಯೂನಿವರ್ಸಲ್ ಪರ್ಪಸ್ ಆ್ಯಂಡ್ ಸ್ಪೆಸಿಫಿಕ್ ಪರ್ಪಸ್, ಇದು ಎರಡೂ ನಮ್ಗೆ ಅರ್ಥ ಆದರೆ ಜೀವನ ನೆಮ್ಮದಿ ಇರುತ್ತೆ. ಅದಿಲ್ಲದೆ ಇದ್ದರೆ ನಾವು ಪ್ರಾರ್ಥನೆ ಮಾಡಿ ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ದೀವಿ ಗೊತ್ತಾ ಬ್ರದರ್, ಆದರೆ ಮನೆ ಒಳಗಡೆ ನೆಮ್ಮದಿ ಇಲ್ಲ. ದೇವ್ರು ಹೇಳಿದ್ರ ನಿನಗೆ ಪ್ರಾರ್ಥನೆ ಮಾಡಿ ಕಟ್ಟು ಅಂತ ಹೇಳಿದ್ರಾ? ಅಥವಾ ದೇವ್ರು ಹೇಳಿದ್ರಾ ನೀನು ಪ್ರಾರ್ಥನೆ ಮಾಡು ನಾನು ಕಟ್ಕೊಡ್ತೀನಿ ಅಂತ ಹೇಳಿದ್ರಾ? ಇಲ್ಲ. ಕೆಲವ್ರು ಕೇಳೋ ಪ್ರಶ್ನೆ ಈ ಥರ, ಬ್ರದರ್ ಪ್ರಾರ್ಥನೆ ಎಲ್ಲ ಮಾಡಿ ಕೌನ್ಸಿಲಿಂಗ್ ಎಲ್ಲ ಮಾಡಿ ಧ್ಯಾನಕ್ಕೆಲ್ಲ ಹೋಗಿ ಆಮೇಲೆ ಮದುವೆ ಆಗಿದ್ದು ಬ್ರದರ್, ಮದುವೆ ಆಲೋಚನೆ ಬಂದಿದ್ದು, ಮತ್ತೆ ಯಾಕೆ ಡೈವರ್ಸ್ ಆಯಿತು ಹೇಳಿ? ಅಲ್ಲ, ನೀನು ಪ್ರಾರ್ಥನೆ ಮಾಡಿದ್ದು ಕರೆಕ್ಟ್ ಮಾಡಿದೆ, ನಿನ್ಗೆ ಯಾವುದೋ ಒಂದು ರೀತಿ ನಿನ್ನ ಪ್ರಾರ್ಥನೆ ಮಾಡಿದೆ, ಧ್ಯಾನಕ್ಕೆ ಹೋದೆ, ಕೌನ್ಸಿಲಿಂಗ್ ಮಾಡಿದೆ, ಎಲ್ಲ ಮಾಡಿದೆ, 3 ದಿನ ಫಾಸ್ಟಿಂಗೂ ಇದ್ದೆ, ಆಮೇಲೆ ಮದುವೆ ಆದೆ, ಆಮೇಲೆ ಡೈವರ್ಸ್ ಆಯಿತು, ಆಮೇಲೆ ಈ ಥರ ಆಯಿತು ಅಂತ ಗೊತ್ತಾಯಿತು. ಈಗ ದೇವ್ರನ್ನ ಆರೋಪಿಸ್ತಾ ಇದೆಯಾ? ಅಲ್ಲ, ಇಲ್ಲಿ ನಾನು ಜಾಬ್ಗೆ ಸೇರಿಕೊಂಡಿದ್ದೆ ದೇವ್ರನ್ನ ಕೇಳಿ, ದೇವ್ರು ಸೇರ್ಕೊ ಅಂತ ಹೇಳಿದ್ರಾ? ಅದು ಗೊತ್ತಿಲ್ಲ. ಮತ್ತು ನಾನು ಪ್ರಾರ್ಥನೆ ಮಾಡಿಲ್ವಾ? ಸರಿ, ಪ್ರಾರ್ಥನೆ ಮಾಡಿದೆ. ಏನು ದೇವ್ರನ್ನೇನು ಮಂತ್ರವಾದಿ ಅಂತ ತಿಳ್ಕೊಂಡಿದ್ರೆ ಹೇಗೆ? ಏನೋ ಒಂದು ಮಾಡಿ ಆಮೇಲೆ ಮಾಡಿದ ತಕ್ಷಣ ಎಲ್ಲ ನಾವು ಅಂದ್ಕೊಂಡಂಗೆ ಆಗಲಿಕ್ಕೆ, ಅದು ಮಾಟ ಮಂತ್ರ, ಅದು ವಿಚ್ ಕ್ರಾಫ್ಟ್. ಪ್ರಾರ್ಥನೆ ಅನ್ನೋದು ಇರೋದು ಆ ದೇವ್ರನ್ನ ಅರ್ಥಕೊಳ್ಳಿಕ್ಕೆ, ಅವ್ರ ಸಂಬಂಧದಲ್ಲಿ ಬಲಗೊಳ್ಳಲಿಕ್ಕೆ, ನಮಗೆ ಇಷ್ಟ ಬಂದಿದ್ದು ಪಡ್ಕೊಳ್ಳಿಕ್ಕೆ ಅಲ್ಲ. ಹಾಂ, ಆದರೆ ಇವತ್ತೇನಾಗ್ಬಿಟ್ಟಿದೆ ಗೊತ್ತಾ? ಇದೆ ವಿಚ್ ಕ್ರಾಫ್ಟ್ ಥರ ಆಗಿಬಿಟ್ಟಿದೆ. ಪ್ರಾರ್ಥನೆ ಕೂಡ ಮಾಟ ಮಂತ್ರದ ರೀತಿಯಲ್ಲಿ ಆಗ್ತಾ ಇದೆ ಅನೇಕ ಕಡೆಗಳಲ್ಲಿ. ನೀವು ಇದು ಮಾಡಿ ಇದಾಗುತ್ತೆ, ಇದು ಮಾಡಿ ಇದಾಗುತ್ತೆ. ಇದು ಯಾರು ಹೇಳೋದು? ಮಂತ್ರವಾದಿಗಳು ಹೇಳೋದು. ಪ್ರಾರ್ಥನೆ ಯಾಕೆ? ನೀನು ದೇವ್ರನ್ನ ಅರ್ಥಕೊಳ್ಳಿಕ್ಕೆ, ದೇವ್ರ ಸಂಬಂಧದಲ್ಲಿ ಬಲಗೊಳ್ಳಲಿಕ್ಕೆ. ಇಲ್ಲ ಆಗೋದು ಹೋಗೋದು ಅವರು ಡಿಸೈಡ್ ಮಾಡ್ತಾರೆ. ನೀನು ಯಾರು? ನಿನ್ನ ಕೆಲಸ ಏನು? ಅವ್ರನ್ನ ಅರ್ಥಕೊಳ್ಳೋದು. ಓನ್ಲಿ ಒನ್ ಥಿಂಗ್ ಈಸ್ ನೀಡ್ಫುಲ್ ಫಾರ್ ಯು. ಇಷ್ಟರಲ್ಲಿ ನಾವು ಇದ್ಬಿಟ್ರೆ ಎಷ್ಟು ನೆಮ್ಮದಿಯಾಗಿ ಬದುಕ್ಬೋದಲ್ವಾ? ಇಷ್ಟರಲ್ಲಿ ನಾವು ಇದ್ಬಿಟ್ರೆ ಎಷ್ಟೊಂದು ನೆಮ್ಮದಿಯಾಗಿ, ಎಷ್ಟೊಂದು ಸಂತೋಷವಾಗಿ ಬದುಕ್ಬೋದು ಗೊತ್ತಾ? ನಾವು ಈ ಪಿಶಾಚಿ ಹೇಳುವ ಸುಳ್ಳನ್ನು ನಂಬಿ ಅವನಿಗೆ ಲೋಕನ ತೋರಿಸ್ತಾನೆ, ಪ್ರಪಂಚನ ತೋರಿಸ್ತಾನೆ, ಇದೇ ಪರ್ಮನೆಂಟ್ ನಿನಗೆ ಅಂತ ತೋರಿಸ್ತಾನೆ. ನಾವು ನಂಬಿಟ್ಟಿದ್ದೀವಿ. ಇಲ್ಲಿ ನೀನು ಬದುಕಬೇಕಂದ್ರೆ ನೀನು ಹೀಗೆ ಇರಬೇಕು, ಅದು ಮಾಡಬೇಕು, ಇದು ಮಾಡಬೇಕು ತಲೆಗೆ ಹಾಕ್ತಾನೆ. ನಾವು ಅದೆಲ್ಲ ಮಾಡ್ತೀವಿ. ಲಾಸ್ಟಿಗೆ ಒಂದಿಷ್ಟು ಪ್ರಾರ್ಥನೆನೂ ಮಾಡ್ತೀವಿ, ಲಾಸ್ಟಿಗೆ ಫೇಲ್ ಆಗ್ತೀವಿ, ಒದ್ದಾಡ್ತೀವಿ, ಬೈಕೊಳ್ತೀವಿ ದೇವ್ರನ್ನ. ಓನ್ಲಿ ಒನ್ ಥಿಂಗ್ ಈಸ್ ನೀಡ್ಫುಲ್, ನೋಯಿಂಗ್ ಯುವರ್ ಕ್ರಿಯೇಟರ್, ನೋಯಿಂಗ್ ಯುವರ್ ಸೇವಿಯರ್. ನಿನ್ನ ಸೃಷ್ಟಿಕರ್ತನನ್ನು, ನಿನ್ನ ರಕ್ಷಕನನ್ನು ಅರಿತುಕೊಳ್ಳೋದು ಒಂದೇ ಮುಖ್ಯ. ನೀವು ಕೇಳ್ಬೋದು, ಹಾಗಾದರೆ ಅದಾದಮೇಲೆ ಅನ್ನೋದೇ ಇಲ್ಲ. ಅದೇ ಟ್ರೂತ್. ಅಷ್ಟು ಮಾತ್ರನ? ಅದೇ ಸಾಕು. ಅದರಲ್ಲೇ ನಿನಗೆ ಎಲ್ಲ ಸಮಾಧಾನ, ಸಂತೃಪ್ತಿ ಸಿಗ್ತದಲ್ವಾ? ಇನ್ನೇನು ಬೇಕು? ನೀನು ಯಾವತ್ತೂ ಅಲ್ಲಿಗೆ ಬಂದೇ ಇಲ್ವಲ್ಲ. ಯು ನೆವರ್ ಎಂಟರ್ಡ್ ಇನ್ ಟು ದ್ಯಾಟ್ ಪ್ಲೇಸ್ ಟು ನೋಯಿಂಗ್ ಗಾಡ್. ಅದಕ್ಕೆ ಇವತ್ತು ಹೇಳ್ತಾ ಇದೆಯಾ ಏನಂತ? ನಾವು ದಿನ ಚರ್ಚಿಗೆ ಹೋಗ್ತೀವಿ, ಪ್ರೇಯರ್ ಮಾಡ್ತೀವಿ, ಬೈಬಲ್ ಓದ್ತೀವಿ, ಮತ್ತೆ ಯಾಕೆ ನಮಗೆ ಸಿಕ್ಕಿಲ್ಲ? ಓಕೆ, ಮಾಡ್ತಾ ಇದೆಯಾ? ಥ್ರೂ ಆಲ್ ದೀಸ್ ಆರ್ ಯು ಏಬಲ್ ಟು ನೋ ಯುವರ್ ಗಾಡ್? ನೋಯಿಂಗ್ ಅಂತ ಹೇಳುವಾಗ ಆ ಅನುಭವ ಸಿಗುತ್ತೆ ಒಳಗಡೆ, ನಮ್ಮ ಒಳಗಡೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್.
ಅಲ್ಟಿಮೇಟ್ ಏನಾಗುತ್ತೆ? ಬೈಬಲ್ ಹೇಳೋದೆಲ್ಲ ದೇವ್ರ ಬಗ್ಗೆ, ದೇವರ ಕ್ಯಾರೆಕ್ಟರ್ ಬಗ್ಗೆ. ಬೈಬಲ್ ಏನು ಹೇಳುತ್ತೆ? ಗಾಡ್ ಈಸ್ ಟ್ರೂತ್. ದೇವರು ಸತ್ಯ ಸ್ವರೂಪಿ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಟ್ರೂತ್ ಇನ್ ಯುವರ್ ಲೈಫ್. ಗಾಡ್ ಈಸ್ ಫೇತ್ಫುಲ್. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಫೇತ್ಫುಲ್ನೆಸ್ ಇನ್ ಯುವರ್ ಲೈಫ್. ದೇವರು ನಂಬಿಗಸ್ತರು. ಗಾಡ್ ಈಸ್ ಲವ್. ದೇವರು ಪ್ರೀತಿ ಸ್ವರೂಪಿ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಲವ್ ಇನ್ ಯುವರ್ ಲೈಫ್. ಗಾಡ್ ಈಸ್ ಫುಲ್ ಆಫ್ ಪೀಸ್ ಆ್ಯಂಡ್ ಜಾಯ್. ಆನಂದ ಭರಿತರು, ಶಾಂತಿ ಸ್ವರೂಪರು. ನಮಗದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗುತ್ತೆ. ಅದಲ್ಲದೆ ದೇವರನ್ನ ಅರಿತುಕೊಂಡಿದ್ದೀನಿ ಅಂದರೆ ಇದು ಅನುಭವ ಆಗ್ತಾ ಇರುತ್ತೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಧ್ಯಾನದಲ್ಲಿ ನಿಮ್ಮ ಮೈಂಡ್ ಒಳಗಡೆ ಫಿಕ್ಸ್ ಮಾಡಿಕೊಳ್ಳಿ, ಓನ್ಲಿ ಒನ್ ಥಿಂಗ್ ಈಸ್ ನೀಡ್ಫುಲ್ ಫಾರ್ ಮೀ ಆಲ್ವೇಸ್ ಟಿಲ್ ದ ಎಂಡ್. ನಾಟ್ ಒನ್ ಡೇ, ಒಂದು ದಿನದ ಕೆಲಸ ಅಲ್ಲ ಇದು. ಪ್ರತಿದಿನ ನನಗೆ ಅಗತ್ಯವಾದದ್ದು ಒಂದೇ ಒಂದು, ಅದೇನು ಎಂದರೆ ನನ್ನ ದೇವರನ್ನು ನಾನು ಅರಿತುಕೊಳ್ಳೋದು ಅಷ್ಟೇ. ಅಷ್ಟು ಮಾಡಲಿಕ್ಕೆ ಎಷ್ಟು ರೂಪಾಯಿ ಬೇಕು? ದೇವರನ್ನ ಅರಿತುಕೊಳ್ಳಲಿಕ್ಕೆ ಎಷ್ಟು ಹಣ ಬೇಕು? ನಮಗೆ ಬೇಕಾ? ದೇವರನ್ನು ಅರಿತುಕೊಳ್ಳಲಿಕ್ಕೆ ಎಷ್ಟು ವಿದ್ಯಾಭ್ಯಾಸ ಬೇಕು? ಹೌ ಮಚ್ ಎಜುಕೇಷನ್ ಯು ನೀಡ್ ಟು ನೋ ಗಾಡ್? ಹೌ ಮಚ್ ಮನಿ ಯು ನೀಡ್ ಟು ನೋ ಗಾಡ್? ಎಷ್ಟು ಬೇಕು? ಎಷ್ಟಿದ್ರೂ ಅವ್ರನ್ನ ಅರಿತುಕೊಳ್ಳಿಕ್ಕಾಗಲ್ಲ. ಎಷ್ಟು ವಿದ್ಯಾಭ್ಯಾಸ ಇದ್ದರೂ ಅವ್ರನ್ನ ಅರಿತುಕೊಳ್ಳಿಕ್ಕಾಗೋದಿಲ್ಲ. ದೇವ್ರನ್ನ ಅರಿತುಕೊಳ್ಳಿಕ್ಕಾಗಬೇಕಂದ್ರೆ ಜಾಗ ಹೇಗಿರಬೇಕು? ಗುಡಿಸಲು ಮನೆ ಬೇಕಾ? ದೊಡ್ಡ ಮನೆ ಬೇಕಾ? ಮನೆಯೇ ಬೇಕು ಅಂತಿಲ್ಲ. ಕಾಡಲ್ಲೂ ಅರ್ತ್ಕೋಬೋದು, ಎಲ್ಲೂ ಅರ್ತ್ಕೋಬೋದು. ದೇವ್ರನ್ನ ಅರಿತುಕೊಳ್ಳಲಿಕ್ಕೆ ಯಾರೆಲ್ಲ ಇರಬೇಕು ಜೊತೆಯಲ್ಲೇ? ಗಂಡ ಬೇಕಾ? ಹೆಂಡ್ತಿ ಬೇಕಾ? ಅಪ್ಪ ಬೇಕಾ? ಅಮ್ಮ ಬೇಕಾ? ಮಗ ಬೇಕಾ? ಮಗಳು ಬೇಕಾ? ಫ್ರೆಂಡ್ಸ್ ಬೇಕಾ? ಯಾರು ಬೇಕು? ಯಾರೂ ಬೇಕಾಗಿಲ್ಲ. ಇನ್ನೊಂದು, ಇವ್ರು ಎಲ್ಲರ ಜೊತೆಗೆ ನಾವು ಸೇರಿ ಬದುಕಿಬಿಟ್ರೆ ದೇವ್ರನ್ನ ಅರಿತುಕೊಳ್ಳೋಕೆ ಆಗೋದು ಇಲ್ಲ. ಹಾಗಾದರೆ ಈಗ ಎಲ್ಲಿ ಮಾಡಬೇಕು? ಎಲ್ಲರನ್ನ ಬಿಟ್ಬಿಡ್ಬೇಕಾ? ಇಲ್ಲಿಂದ ಬಿಟ್ಬಿಡಿ. ಹಾರ್ಟಲ್ಲಿ ಒಬ್ಬರು ಮಾತ್ರ ಇರಲಿ. ಓನ್ಲಿ ದಿಸ್ ಹಾರ್ಟ್ ಈಸ್ ರಿಸರ್ವ್ಡ್ ಫಾರ್ ಗಾಡ್. ಮೈ ಹಾರ್ಟ್ ಈಸ್ ಓನ್ಲಿ ರಿಸರ್ವ್ಡ್ ಫಾರ್ ಮೈ ಗಾಡ್, ಮೈ ಕ್ರಿಯೇಟರ್, ಮೈ ಸೇವಿಯರ್, ಮೈ ಲಾರ್ಡ್ ಜೀಸಸ್ ಕ್ರೈಸ್ಟ್. ಈ ಒಂದು ಕನ್ವಿಕ್ಷನ್ಗೆ ನೀವು ಬನ್ನಿ. ಹಾರ್ಟಿಂದ ಎಲ್ಲ ವಿಗ್ರಹಗಳನ್ನ ದೂರ ಮಾಡಿ. ಅಪ್ಪ ಎಂಬ ವಿಗ್ರಹ, ಅಮ್ಮ ಎಂಬ ವಿಗ್ರಹ, ಜಾಬ್ ಎಂಬ ವಿಗ್ರಹ, ಫ್ಯೂಚರ್ ಎಂಬ ವಿಗ್ರಹ, ಮಕ್ಕಳ ಫ್ಯೂಚರ್ ಎಂಬ ವಿಗ್ರಹ, ನಾನು 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 ಎಂಬ ವಿಗ್ರಹ, ಗಂಡ ಹೆಂಡತಿ, ಇದೆಲ್ಲ ವಿಗ್ರಹಗಳು ಇಲ್ಲಿ ತುಂಬಿಸಿಟ್ಕೊಂಡು ಯೇಸುವೇ ನಾನು ನಿಮ್ಮನ್ನೇ ಆರಾಧಿಸುತ್ತೇನೆ ಅಂತ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಈ ಹಾರ್ಟ್ ಈಸ್ ದ ಆಲ್ಟರ್. Prepare your altar for the Lord so that God will be pleased. ನಿನ್ನ ಹೃದಯ ಎಂಬ ಬಲಿಪೀಠವನ್ನು ನೀನೇನು ಮಾಡು? ಪ್ರಿಪೇರ್ ಮಾಡು, ಸಿದ್ಧಪಡಿಸು. ನಿನ್ನ ಹೃದಯ ಎಂಬ ಬಲಿಪೀಠ ಸಿದ್ಧವಾಗದೇ ಇದ್ದರೆ ಯು ಕೆನಾಟ್ ಆಫರ್ ಎ ಪ್ಲೀಸಿಂಗ್ ಆಫರಿಂಗ್ ಟು ಗಾಡ್. ದೇವರಿಗೆ ಮೆಚ್ಚುಗೆಯಾದಂತಹ ಬಲಿಯನ್ನು ಅರ್ಪಿಸಲಿಕ್ಕೆ ನಿನಗೆ ಸಾಧ್ಯ ಆಗೋದಿಲ್ಲ. ದೇವರು ಮೆಚ್ಚಿಕೊಳ್ಳೋದು ನಿನ್ನ ಹೃದಯ ಎಂಬ ಬಲಿಪೀಠದಿಂದ ನೀನು ಅರ್ಪಿಸುವಂತಹ ಆರಾಧನೆಯನ್ನು, ಬೇರೆ ಎಲ್ಲಿಂದನೋ ಮಾಡುವ ಆರಾಧನೆ ಅಲ್ಲ. ಇಲ್ಲಿಂದ, ಈ ಆಲ್ಟರಿಂದ ಬರಬೇಕು. ಈ ಆಲ್ಟ್ರಲ್ಲಿ ಏನಿದೆ? ವಿಗ್ರಹಗಳು ತುಂಬಿಕೊಂಡಿದೆ. ಏನು ತುಂಬಿಕೊಂಡಿದೆ? ವಿಗ್ರಹಗಳು ತುಂಬಿಕೊಂಡಿದೆ. ದಿಸ್ ಆಲ್ಟರ್ is only for God and things of God. ದೇವರು ಮತ್ತು ದೇವರಿಗೆ ಸಂಬಂಧಪಟ್ಟಿದ್ದು ಮಾತ್ರ ಇಲ್ಲಿರಬೇಕು. ಅದು ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಹೊರಗಡೆ ಇರಬೇಕು. ಆದರೆ ನಾವು ಎಲ್ಲರನ್ನೂ ಇಲ್ಲಿಟ್ಕೊಂಡು ಜೊತೆಯಲ್ಲಿ ಪುಟ್ಟ ಒಂದು ಯೇಸು ಸ್ವಾಮಿನೂ ಸೈಡಿಗೆ ಇಟ್ಕೊಂಡಿದ್ದೀವಿ. ಯೇಸು ಇದ್ದಾರಾ ಕೇಳಿದರೆ ಹಾಂ, ಮತ್ತೆ ನೋಡಿ ಯೇಸು ಇದ್ದಾರೆ. ಮತ್ತು ಇದೆಲ್ಲ ಇದು ಅಜ್ಜ, ಇದು ಅಜ್ಜಿ, ಇದು ನನ್ನ ಮೊಮ್ಮಗ, ಇದು ಫ್ಯೂಚರ್, ಇದು ನನ್ನ ಜಾಬ್, ಇದು ನನ್ನ ಏನು ಇದು ನನ್ನ ಮೆಡಲ್ಗಳು, ಇದು ನನ್ನ ಪ್ರಾಪರ್ಟಿ, ಇದು ನಂದು, ಅದು ನಂದಿದು.
ಇಷ್ಟೆಲ್ಲ ವಿಗ್ರಹಗಳನ್ನ ನೀನು ಇಲ್ಲಿಟ್ಕೊಂಡು, ಜೊತೆಲಿ ಒಂದು ಸಣ್ಣ ಯೇಸು ಸ್ವಾಮಿದು ಒಂದು ಸ್ಟ್ಯಾಚು ಇಟ್ಕೊಂಡು ಒಳಗಡೆ ನೀನು ಹೇಗೆ ನೆಮ್ಮದಿಯಾಗಿ ಬದುಕೋಕ್ಕಾಗತ್ತೆ? ಕಿತ್ತು ಬಿಸಾಡಿ ಎಲ್ಲದನ್ನು. ಆಲ್ಟರ್ ಈಸ್ ಓನ್ಲಿ ಮೆಂಟ್ ಫಾರ್ ಗಾಡ್ ಆ್ಯಂಡ್ ಯುವರ್ ಹಾರ್ಟ್ ಈಸ್ ದ ಆಲ್ಟರ್. ಯುವರ್ ಹಾರ್ಟ್ ಈಸ್ ದ ಆಲ್ಟರ್. ಥ್ರೂ ದ್ಯಾಟ್ ಆಲ್ಟರ್ God is expecting you to offer the true sacrifice, true offering, true worship to God. ನಿನ್ನ ಹೃದಯ ಎಂಬ ಬಲಿಪೀಠದ ಮುಖಾಂತರ ನಿಜವಾದ ಆರಾಧನೆಯನ್ನು ಸಲ್ಲಿಸಬೇಕು, ನಿಜವಾದ ಕಾಣಿಕೆಯನ್ನು ಸಲ್ಲಿಸಬೇಕು ಎಂದು ದೇವರು ಬಯಸ್ತಾ ಇದ್ದಾರೆ. ಇದನ್ನು ಸರಿ ಮಾಡ್ಕೋಬೇಕಿದೆ ಅಂದಲ್ಲ. ಓಕೆ, we need to repair our altar in this retreat. ನಮ್ಮ ಹೃದಯ ಎಂಬ ಈ ಬಲಿಪೀಠವನ್ನು ಧ್ಯಾನದಲ್ಲಿ ನಾವು ಸರಿಪಡಿಸ್ಕೋಬೇಕು. Only one thing is needful, that is the presence of Jesus here. ಬೇರೆ ಯಾವುದು ಮುಖ್ಯ ಅಲ್ಲ ನಮಗೆ. ಇವತ್ತು ನಿಮ್ಮ ಮೈಂಡಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀರಲ್ವಾ, ಅದು ಯಾವುದು ಇಂಪಾರ್ಟೆಂಟ್ ಅಲ್ಲ. ಎಲ್ಲಿ ಇಂಪಾರ್ಟೆಂಟ್ ಹೇಳಿ ನೋಡೋಣ. ಇಲ್ಲಿ ಒನ್ ಶುಡ್ ಡೈ ನೌ. ಈ ಇಂಪಾರ್ಟೆಂಟ್ ಅಂತ ಲಿಸ್ಟ್ ಹಾಕಿಟ್ಟಿದ್ದೀರಲ್ವಾ, ಅದರಲ್ಲಿ ಯಾವುದಾದ್ರೂ ನಿನಗೆ ಉಪಯೋಗಕ್ಕೆ ಬರುತ್ತಾ? ಪ್ರಶ್ನೆ ನಮಗೆಲ್ರಿಗೂ ಇರುತ್ತಲ್ವ ಒಂದು ಪ್ರಯಾರಿಟಿ, ಇಂಪಾರ್ಟೆಂಟ್. ಫಸ್ಟ್ ಇದು, ಅದಾದಮೇಲೆ ಇದು ಇಂಪಾರ್ಟೆಂಟ್ ಅಂತ ಒಂದು ಲಿಸ್ಟ್ ಮಾಡಿ ಇಟ್ಟಿದ್ದೀರಲ್ವಾ. ಸಪೋಸ್ ಯು ಡೈಡ್ ನೌ, ಫಿನಿಶ್ಡ್. ಇಂಪಾರ್ಟೆಂಟ್ ಅಂತ ಲಿಸ್ಟ್ 1 2 3 ಹಾಕಿಟ್ಟಿದ್ದೀರಲ್ವಾ, ಇದರಲ್ಲಿ ಯಾವುದಾದ್ರೂ ನಿನಗೆ ಉಪಯೋಗಕ್ಕೆ ಬರುತ್ತಾ? ಕೆಲಸಕ್ಕೆ ಬರುತ್ತಾ? ಬರಲ್ಲ. ನಿನಗದು ಅನುಭವಿಸ್ಲಿಕ್ಕೆ ಆಗಲ್ಲ. ಆದರೆ ನಿನ್ನ ಲಿಸ್ಟಲ್ಲಿ ಫಸ್ಟು ಜೀಸಸ್ ಇಸ್ ಇಂಪಾರ್ಟೆಂಟ್ ಅಂತ ಹಾಕಿಟ್ಟು ಸತ್ತ ಮೇಲೆ ಹಾಕಿರ್ತೀಯಲ್ಲ ಜೀಸಸ್, ಕೆಲಸಕ್ಕೆ ಬರುತ್ತೆ, ಉಪಯೋಗಕ್ಕೆ ಬರುತ್ತೆ. ಅದು ಒಂದು ಬಿಟ್ಟು ಬೇರೆ ಯಾವುದು ಉಪಯೋಗಕ್ಕೆ ಬರಲ್ಲ, ಯಾವುದು ಕೆಲಸಕ್ಕೆ ಬರೋದಿಲ್ಲ. ನೀನು ಸತ್ತ ಮೇಲೆ ನಿನಗೆ ಉಪಯೋಗಕ್ಕೆ ಬರೋದು ಒಬ್ಬರು ಯೇಸು ಮಾತ್ರನೇ. ಓನ್ಲಿ ಜೀಸಸ್, ಓನ್ಲಿ ಹೋಲಿ ಸ್ಪಿರಿಟ್, ಓನ್ಲಿ ಗಾಡ್. ದಟ್ ಈಸ್ ವೈ ಜೀಸಸ್ ಸೆಡ್, ಓನ್ಲಿ ಒನ್ ಥಿಂಗ್ ಇಸ್ ನೀಡ್ಫುಲ್ ಫಾರ್ ಯು, ಫಾರ್ ಯುವರ್ ಇಟರ್ನಿಟಿ. ಬೈಬಲ್ನಲ್ಲಿ ಯೇಸು ಎಲ್ಲೂ ಹೇಳಿಲ್ಲ ಈ ಲೋಕದ ಬಗ್ಗೆ. ಚೀಪಾಗಿರೋದ್ರ ಬಗ್ಗೆ ಜೀಸಸ್ ಏನು ಮಾತಾಡಲೇ ಇಲ್ಲ. ನಾವು ಮಾಡ್ಕೊಂಡಿದ್ದೀವಿ ಇವತ್ತು ಅಷ್ಟೇ. ಅಜ್ಞಾನದಿಂದ, ಸ್ವಾರ್ಥದಿಂದ, ಸ್ವಾರ್ಥ ಲಾಭಕ್ಕೋಸ್ಕರ, ದೇವರ ಅರಿವಿಲ್ಲದೆ ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ. ವಾಕ್ಯಗಳನ್ನು ಸ್ವಾರ್ಥಕ್ಕೋಸ್ಕರ, ಲೌಕಿಕ ವಿಷಯಗಳಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಬನ್ನಿ ರಿಟ್ರೀಟ್ಗೆ ಜಾಬ್ ಸಿಗುತ್ತೆ, ಬನ್ನಿ ರಿಟ್ರೀಟ್ಗೆ ಎಲ್ಲ ಸಿಗುತ್ತೆ. ಎಲ್ಲ ಮಾರ್ಕೆಟ್, ಬಿಸ್ನೆಸ್ ಓನ್ಲಿ ಫಾರ್ ಬಿಸ್ನೆಸ್ ಸೇಕ್. ಯೇಸು ಸ್ವಾಮಿ ಬೈಬಲ್ನಲ್ಲಿ ಯಾವುದೂ ಕೂಡ ಲೋಕದ ವಿಷಯಕ್ಕೋಸ್ಕರ ಹೇಳಿದಲ್ಲ. ಎಲ್ಲ ನೀವು ಶಾಶ್ವತವಾಗಿ ಬದುಕುವ ಆ ನಿತ್ಯ ನಿವಾಸದ ಆ ಜೀವನದಲ್ಲಿ ಅಲ್ಲಿಗೆ ಸಂಬಂಧಪಟ್ಟ ವಿಷಯನೇ ಹೇಳಿರೋದು. ಅದು ನಮಗೆ ಫಸ್ಟ್ ಹೋಗ್ಬೇಕು ತಲೆಗೆ. ಓನ್ಲಿ ಒನ್ ಥಿಂಗ್ ಇಸ್ ನೀಡ್ಫುಲ್. ಅಗತ್ಯವಾದದ್ದು ಒಂದೇ ಒಂದು. ನನಗೂ ನಿಮಗೂ, ಪ್ರಪಂಚದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಅಗತ್ಯವಾದದ್ದು ಒಂದೇ ಒಂದು. ಮರಿಯಳು ಉತ್ತಮವಾದದ್ದನ್ನು ಆರಿಸ್ಕೊಂಡಿದ್ದಾಳೆ. ಅದೇ ರೀತಿ ನಾವು ಆರಿಸ್ಕೊಳ್ಳೋರಾಗಬೇಕು. ಒಂದು ನಿಮಿಷ ಎದ್ದು ನಿಂತ್ಕೊಳ್ಳೋಣ, ಯಾಕೆಂದರೆ ಇದು ಸ್ಟಾಪ್ ಆಗಲ್ಲ. ನಾವು ಸ್ಟಾಪ್ ಮಾಡಿದರೆ ಸ್ಟಾಪ್ ಆಗುತ್ತಷ್ಟೇ. ಓಕೆ, ಯಾರಿಗಾದರೂ ಹೊರಗಡೆ ಹೋಗಬೇಕಾ? ಯಾರಿಗಾದರೂ ಏನಾದರೂ ಎಮರ್ಜೆನ್ಸಿ ಹೋಗಲೇಬೇಕು ಅನ್ನೋರಾದರೆ ಹೋಗಿ ಬನ್ನಿ. ಮಿಕ್ಕವ್ರ ಕಣ್ಣು ಮುಚ್ಕೊಂಡು ಪ್ರಾರ್ಥಿಸೋಣ ನಾವು ಸ್ವಲ್ಪ ಸಮಯ. ಒಂದು ಒಳ್ಳೆ ರಿಪೆಂಟ್ ಆಗಲಿಕ್ಕೆ ಮನಸ್ಸು ಮಾಡಿ. ಲಾರ್ಡ್, ಐ ಆಮ್ ಸಾರಿ. ಪ್ರಾಮಾಣಿಕವಾಗಿರಿ. ಆಲ್ ದೀಸ್ ಇಯರ್ಸ್ ಆಫ್ ಮೈ ಲೈಫ್, ಆಲ್ ದೀಸ್ ಡೇಸ್ ಆಫ್ ಮೈ ಲೈಫ್, ಐ ಫೇಲ್ಡ್ ಟು ನೋ ಯು ಲಾರ್ಡ್. ನನ್ನ ಜೀವಿತದ ಈ ಎಲ್ಲ ವರ್ಷಗಳು, ಇಷ್ಟು ದಿವಸಗಳು ನಿನ್ನನ್ನು ಅರಿತುಕೊಳ್ಳುವ ವಿಷಯದಲ್ಲಿ ನಾನು ಸೋತೋಗ್ಬಿಟ್ಟೆ ದೇವರೇ. ಐ ಆಮ್ ಸಾರಿ. ಆದರೆ ನನಗೆ ಸಿಕ್ಕಿದ ಒಂದು ದೊಡ್ಡ ಸೌಭಾಗ್ಯ ನಿಮ್ಮನ್ನು ಅರಿತುಕೊಳ್ಳುವ ಸೌಭಾಗ್ಯ. ಈ ಭೂಮಿಯಲ್ಲಿ ಮನುಷ್ಯನಾಗಿ ಜನಿಸಿದ ನನಗೆ
ನೀವು ಕೊಟ್ಟ ಒಂದು ದೊಡ್ಡ ಸೌಭಾಗ್ಯ, ಪರಮ ಸೌಭಾಗ್ಯ, ನಿಮ್ಮ ಅರಿವು, ನಿಮ್ಮನ್ನು ಅರಿತುಕೊಳ್ಳುವ ಒಂದು ಸೌಭಾಗ್ಯ. Father, we thank you for this wonderful, marvelous privilege that you have given me to know you. Jesus Christ is my Lord. Thank you, Jesus. Thank you, Holy Spirit. ನಿನ್ನ ಅರಿತುಕೊಳ್ಳೋ ಭಾಗ್ಯವ ನೀಡಿದೆ, ನಿನ್ನ ಸೇವೆ ಮಾಡುವ ದಾರಿಯ ತೆರೆದಿರುವೆ. ಹೇಳಿ ನೋಡೋಣ. ನಿನ್ನ ಅರಿತುಕೊಳ್ಳೋ ಭಾಗ್ಯವ ನೀಡಿದೆ, ನಿನ್ನ ಸೇವೆ ಮಾಡುವ ದಾರಿಯ ತೆರೆದಿರುವೆ. ಜೀವಮಾನ ಕಾಲವೆಲ್ಲ ಸ್ತುತಿಸುವೆ, ನನ್ನ ಜೀವಮಾನ ಕಾಲವೆಲ್ಲ ಸ್ತುತಿಸುವೆ. ನನ್ನ ಜೀವವು ಜೀವನವು ನೀವೇ ಯೇಸುವೆ, ನನ್ನ ಜೀವವು ಜೀವನವು ನೀವೇ ಯೇಸುವೆ. ಜೀವಮಾನ ಕಾಲವೆಲ್ಲ ನಿಮ್ಮನ್ನೇ ನಾ ಸ್ತುತಿಸುವೆ ದೇವಾ.